ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಚಿಂತಾಮಣಿಯ ಸರ್ಕಾರಿ ಮಹಿಳಾ ಕಾಲೇಜಿನ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಇನ್ನೋವೇಷನ್ ಸ್ಟ್ರಾಟಜಿ ಮತ್ತು ಸರ್ಕಾರಿ ವ್ಯವಹಾರಗಳ ಮುಖ್ಯಸ್ಥರು, ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಯುನೈಟೆಡ್ ಕಿಂಗ್ಡಮ್ ಹಾಗೂ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಲಹೆಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಶ್ವೇತವಳ್ಳಿ ರಾಘವನ್ ರವರೇ, ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ರವರೇ, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಮಂಜುನಾಥ್ ರವರೇ, ಕ್ರೀಡಾ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಅರವಿಂದ್ ರವರೇ, ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಎಚ್ ಜಿ ಶ್ರೀನಿವಾಸ್ ಅವರೇ, ಸಂಜೀವ್ ರೆಡ್ಡಿ ಅವರೇ, ಶಬೀರ್ ಅವರೇ, ವೆಂಕಟಸ್ವಾಮಿ ಅವರೇ, ನಮ್ಮ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕಲಾವತಿ ಅವರೇ, ಶೋಭಾ ಅವರೇ, ಅನೇಕ ವಿದ್ಯಾರ್ಥಿ ಪ್ರತಿನಿಧಿ ಆಯ್ತು. ಹಾಗೂ ಈ ಒಂದು ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದ ಎಲ್ಲ ಗೌರವಾನ್ವಿತರೆ, ಮುಖ್ಯವಾಗಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಮಾಧ್ಯಮ ಸ್ನೇಹಿತರ ಬಂಧುಗಳೇ, 20 ವರ್ಷಗಳ ಹಿಂದೆ ನೀವು ಯಾರು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನ ಆಗ ಮಾತ್ರ ಹುಟ್ಟಿದ್ರಿ ಅಂತ ಕಾಣ್ತದೆ. ಹೌದು ಅಲ್ವಾ? ಡೇಟ್ ಆಫ್ ಬರ್ತ್ ಎಲ್ಲ 2004 ಅವ್ರಿಗೆ ಐತೆ. 4 ಅವ್ರು ಹೇಳಿದ್ರು, ನಾನು 4 ಕತೆ, 6 ಅವ್ರು ಆಮೇಲೆ ಲೇಟ್. 2003 ಅವರು, 2002 ಅವರು ನೋಡಿ. ಈಗ 2 ವರ್ಷದ ಮಕ್ಕಳು, 2 ವರ್ಷದಿಂದ ಪ್ರಾರಂಭ ಆಗಿ ಇನ್ನು ಕೆಲವರು ಹುಟ್ಟೇ ಇರಲಿಲ್ಲ. ಅವತ್ತು ಈ ಕಾಲೇಜಿನ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಅವತ್ತು ಸರ್ಕಾರಿ ಮಹಿಳಾ ಕಾಲೇಜು, ಬಹುಶಃ ಇಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಿ ಆ ಫೋಟೋಗಳು ಬಹುಶಃ ಕಾಲೇಜಲ್ಲಿ ಇಲ್ಲ ಅಂತ ಕಾಣ್ತದೆ. ನನ್ನ ಹತ್ರ ಇರುವಂತ ಫೋಟೋಸ್ ಕೇವಲ 600 ಜನ ಮಾತ್ರ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು, ಹೆಣ್ಮಕ್ಳು. ಒಬ್ಬ ವಿದ್ಯಾವಂತನಾಗಿ ಒಂದು ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಇದೇ ನ್ಯಾಕ್ ಸಂಸ್ಥೆಯ ಒಂದು ಇನ್ಸ್ಪೆಕ್ಷನ್ಗೆ ತಯಾರಿ ಮಾಡತಕ್ಕಂಥ ಒಂದು ದಿನಗಳನ್ನ ನೆನೆಸ್ಕೊಂಡಾಗ ಬಹುಶಃ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥ ಕಟ್ಟಡ ಯಾವುದು ಇರಲಿಲ್ಲ. ಕೇವಲ ಆಸ್ಬೆಸ್ಟ್ ಶೀಟ್ ಇರ್ತಕ್ಕಂಥ ಕಟ್ಟಡದ ಕೆಳಗೆ ಈಗಲೂ ಬೇಕಾದ್ರೆ ನಿಮಗೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೋಡ್ಬೇಕಾದ್ರೆ ಬಾಯ್ಸ್ ಕಾಲೇಜಲ್ಲಿ ಈಗ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ಕಡೆ ಒಂದು ಮಾನ್ಯುಮೆಂಟ್ ಈಗ ಅದು ಉಳಿದಿದೆ. ಈಗ ಅದನ್ನು ಸದ್ಯದಲ್ಲಿ ಅದನ್ನು ತೆಗೆದಾಕ್ತೀವಿ. ಇದ್ದಂಥದ್ದು ಶೀಟು ಕೆಳಗೆ ಬೇಸಿಗೆ ಕಾಲದಲ್ಲಿ ಯಾರು ಕೂರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸರಿಯಾದ ರೀತಿ ಗಾಳಿ ಇರ್ತಾ ಇರಲಿಲ್ಲ, ಬೆಳಕು ಇರ್ತಾ ಇರಲಿಲ್ಲ. ಅಂದ್ರೆ ಪ್ರಾರಂಭ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಯಾರು ಕಾರಣಕರ್ತರು, ಯಾವ ಹಂತದಲ್ಲಿ ಇದು ಪ್ರಾರಂಭ ಆಯಿತು. ಸರ್ಕಾರಕ್ಕೆ ಸರ್ಕಾರಿ ಕಾಲೇಜ್ ಮಾಡಿದ್ರು. ಆದ್ರೆ ಅದಕ್ಕೆ ಏನು ಮಾಡಿದ್ ಬಿಟ್ರೆ ಅದಕ್ಕೇನು ಅಭಿವೃದ್ಧಿಗೆ ಯಾರು ಏನು ಸಹಕಾರ ಮಾಡಿದಂಥದ್ದು ಯಾರು ಇರಲಿಲ್ಲ. ನಂತರ ಬಾಲಕರ ಮತ್ತು ಮಹಿಳಾ ಕಾಲೇಜ್ ಆಗಿ ವಿಂಗಡಣೆ ಆಯಿತು. 600 ಜನ ಹೆಣ್ಮಕ್ಳಿದ್ದಂಥದ್ದನ್ನ 2020ನೇ ಇಸ್ವಿಗೆ 2000 ಹೆಣ್ಮಕ್ಕಳು ಕೂರ್ತಕ್ಕಂಥದ್ದಕ್ಕೆ ಇದಕ್ಕೆ ಒಂದು ವಿಸ್ತೃತವಾದಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನ, ಒಂದು ಸಮಗ್ರವಾದಂಥ ಒಂದು ಯೋಜನೆಯನ್ನ ತಯಾರು ಮಾಡಿಸಿದೆ.
ಆ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನ ಪಡಿಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂತ ನನಗೆ ಗೊತ್ತಿತ್ತು. ಈಗ ಬಲಗಡೆ ಏನು ಬ್ಲಾಕ್ ಇದೆ, ಪ್ರಾರಂಭದಲ್ಲಿ ಕಾಡಿಬೇಡಿ 75 ಲಕ್ಷಗಳನ್ನು ತಂದು ಇಲ್ಲಿ ಇಷ್ಟು ಅಗಲನೂ ಇರಲಿಲ್ಲ. ನಿಮ್ಮ ಹಳೆ ಕಟ್ಟಡ ಏನಿತ್ತು ಇದು ಒಳಗಿಟ್ಟು ಇದು ಬಾಯ್ಸ್ ಕಾಲೇಜ್ ಕಡೆಗೆ ನಾನೇ ತಳ್ಳಿದ್ದ ಆ ಕಡೆ ತಳ್ಳಿ ಇದನ್ನ 75 ಲಕ್ಷಗಳಲ್ಲಿ ಪ್ರಾರಂಭದಲ್ಲಿ ಮೊದಲನೇ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟುವಂಥದ್ದಕ್ಕೆ ನಾವು ಕಟ್ಸೋಂಥ ಕೆಲಸ ಮಾಡಿದ್ವಿ. ನಂತರ ಹಂತವಾಗಿ ಎಲ್ಲ ಕಟ್ಟಡಗಳ ಕಟ್ಟುವಂಥದ್ದಕ್ಕೆ ಮಾಡಿದ್ವಿ. ಆದರೆ 600 ಇದ್ದಂಥದ್ದು 2013 2020ಕ್ಕೆ 2000 ಸಂಖ್ಯೆ ಆಗ್ಬೋದಂತ ನಿರೀಕ್ಷೆ ಇಟ್ಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿಸಿದ್ವಿ. ಆದರೆ ಈಗ 2024ರಲ್ಲಿ ಅವತ್ತು ಸ್ನಾತಕೋತ್ತರ ಕೋರ್ಸ್ಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ಇವತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಸೇರಿ ಕೂಡ ಇವತ್ತಿಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರ ಸಂಖ್ಯೆ 2000 ಮಾತ್ರ. ಇವತ್ತು 10 ವರ್ಷಗಳಲ್ಲಿ ಬಹುಶಃ ಏನೇನು ಆಗ್ಬೋದಾಗಿತ್ತು ಅಂತಕ್ಕಂಥದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. 10 ವರ್ಷ ಕಳೆದೋಗಿದೆ. 10 ವರ್ಷ ನಾನು ಈ ಭಾಗದಲ್ಲಿ ಶಾಸಕನಾಗಿ ಇರಲಿಲ್ಲ. ಈಗ 2 ಶಿಫ್ಟ್ 2 ಪಾಳಿ 2 ಶಿಫ್ಟ್ ಅಲ್ಲಿ ಇವತ್ತು ಕಾಲೇಜು ನಡೀತಾ ಇದೆ. ಇವತ್ತಿರ್ತಕ್ಕಂಥ ಕೊಠಡಿಗಳು ಏನಿದೆ ಲಭ್ಯ ಇದೆ, ಇವತ್ತು ಅದು ಸಾಕಾಗ್ತಾ ಇಲ್ಲ. ಇದು ಈಗಾಗಲೇ ನಾನು ತಮ್ಗೆ ಹೇಳಲಿಕ್ಕೆ ಬಯಸೋದು ಏನಂದ್ರೆ, ನಾನು ಮಾಡಿರಲಿಲ್ಲ, ಶಾಸಕ ಆಗ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ಇತ್ತು, ಜನರಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥ ವಿಶ್ವಾಸ ಇತ್ತು. ಆದರೆ ಮಂತ್ರಿ ಆಗ್ತೀನಿ ಮತ್ತು ಉನ್ನತ ಶಿಕ್ಷಣ ಇಲಾಖೆ ನನಗೆ ಸಿಗತ್ತೆ ಅಂತಕ್ಕಂಥ ಕನಸು ಮನಸ್ಸಿನಲ್ಲೂ ಆ ನಿರೀಕ್ಷೆ ನನ್ನಲ್ಲಿ ಇರಲಿಲ್ಲ. ಆದರೆ ಬಹುಶಃ ಚಿಂತಾಮಣಿ ಅಂತ ಹೇಳೋದಕ್ಕಿಂತ ನಮ್ಮ ಜಿಲ್ಲೆ 2 ಜಿಲ್ಲೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆ ತರ್ತಕ್ಕಂಥ ಒಂದು ಹೊಣೆಗಾರಿಕೆ ನನ್ನ ಮೇಲೆ ಬರ್ತದೆ ಅಂತಕ್ಕಂಥದ್ದು ಬಹುಶಃ ನಿಮ್ಮೆಲ್ಲರ ನಂಬಿಕೆ, ವಿಶ್ವಾಸ, ನಿಮ್ಮೆಲ್ಲರ ನನ್ನ ಮೇಲೆ ಇರ್ತಕ್ಕಂಥ ಅಪಾರವಾದಂಥ ಒಂದು ನಿರೀಕ್ಷೆ ಏನಿತ್ತು, ಬಹುಶಃ ನಿರೀಕ್ಷೆ ಫಲವಾಗಿ ಇವತ್ತು ನಾನು ನಿಮ್ಮ ಮುಂದೆ ಉನ್ನತ ಶಿಕ್ಷಣ ಸಚಿವನಾಗಿ ನಿಲ್ತಕ್ಕಂಥ ಅವಕಾಶ ನನಗೆ ಲಭಿಸಿದೆ. ತಕ್ಷಣ ಅಧಿಕಾರ ಬಂದ ತಕ್ಷಣ ನನ್ನ ಜವಾಬ್ದಾರಿ, ನನ್ನ ಮನೆಯನ್ನು ನಾನು ಸರ್ವ್ ಮಾಡಬೇಕು. ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಮೊದಲು ನನ್ನ ಇಲಾಖೆಯಿಂದ ಪ್ರಾರಂಭ ಆಗಬೇಕಾಗುತ್ತೆ. ಈಗಾಗಲೇ ನಾನು ತಮ್ಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಈಗಾಗಲೇ ನಾನು ಸುಮಾರು 7 ಕೋಟಿ ರೂಪಾಯಿಗಳನ್ನ 7.25 ಕೋಟಿಯನ್ನ ಜೊತೆಗೆ 1.8 ಕೋಟಿ ಸಮಗ್ರವಾದಂಥ ಯೋಜನೆಯನ್ನ ತಯಾರು ಮಾಡಿದ್ದೀವಿ. ಕೆಲವು ಏನು ತೊಂದರೆಗಳಾಯ್ತು. ನಾನು ಈ ಬಿಲ್ಡಿಂಗ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಅಡಿಪಾಯ ಮೊದಲು ಪ್ರಾರಂಭ ವಿನ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಕೆಳ ಅಂತಸ್ತು ಜೊತೆಗೆ ಇನ್ನ 3 ಫ್ಲೋರ್ಸ್ ಗ್ರೌಂಡ್ +3 ಅಂತಕ್ಕಂಥದ್ದಕ್ಕೆ ನಾವು ಇದನ್ನ ವಿನ್ಯಾಸ ಮಾಡಬೇಕಂತಕ್ಕಂಥದ್ದಿತ್ತು. ಆದರೆ ಚುನಾವಣೆ ವ್ಯವಸ್ಥೆಯಲ್ಲಿ ನಾವು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಅದಕ್ಕೆ ಮಾಹಿತಿ ಎಷ್ಟಿದೆ ಅಂತಕ್ಕಂಥದ್ದು ಮತ್ತೊಂದು ಮತ್ತು ಅಧಿಕಾರಿಗಳಿಗೆ ಎಷ್ಟು ಬದ್ಧತೆ ಇದೆ ಅಂತಕ್ಕಂಥದ್ದರ ಪರಿಣಾಮ ಇವತ್ತು ಒಂದೊಂದು ಬಿಲ್ಡಿಂಗ್ ಒಂದೊಂದು ರೀತಿಯಲ್ಲಿ ಸ್ಟ್ರಕ್ಚರ್ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಅನಾಹುತವನ್ನ ಮಾಡಿಬಿಟ್ಟಿದ್ದಾರೆ. ಕಡೆಗೆ ಕನಿಷ್ಠ ಕಾಲೇಜಿನಲ್ಲಿ ಈ ಕಾಲೇಜು ಕಟ್ಟಿರ್ತಕ್ಕಂಥದ್ದಕ್ಕೆ ಸ್ಟ್ರಕ್ಚರಲ್ ಡಿಸೈನ್ ಕಾಪೀಸ್ ಆಗ್ಬೋದು ಅಥವಾ ಬೇರೆ ಟೆಕ್ನಿಕಲ್ ಡೀಟೇಲ್ಸ್ ಇರ್ತಕ್ಕಂಥ ಯಾವುದೇ ಮಾಹಿತಿ ಇಲ್ಲಿ ಇರಲಿಲ್ಲ. ಕಡೆಗೆ ಅದನ್ನ ಕಷ್ಟಪಟ್ಟು ಹುಡುಗಿಸಿ ತಂದು ಈಗ ಮೊನ್ನೆ ಎಲ್ಲರಿಗೂ ಒಂದು ಸೆಟ್ ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ. ಅದು ಪೂರ್ಣ ಇಲ್ಲ, ಆದ್ರೂ ಒಂದು ಮಾಹಿತಿ ಸಿಗುವಂತ ಮಟ್ಟಕ್ಕೆ ತರುವಂತ ಕೆಲಸವನ್ನು ಮಾಡಿದೆ. ಈಗ ಇವೆಲ್ಲ ನ್ಯೂನತೆಗಳು ಮತ್ತು ಈ ಒಂದು ಲಿಮಿಟೇಷನ್ಸ್ ಏನಿದೆ, ಆ ಇತಿಮಿತಿಗಳಲ್ಲಿ ಇದಕ್ಕೆ 8.25 ಕೋಟಿಯಲ್ಲಿ ಒಂದು ಉತ್ತಮವಾದಂತಹ ಒಂದು ಕಟ್ಟಡದ ವ್ಯವಸ್ಥೆಗಳು ಏನು ಇವತ್ತು ನಿರೀಕ್ಷೆ ಇದೆ. ಸುಮಾರು 16ರಿಂದ 17 ಕ್ಲಾಸ್ ರೂಮ್ ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ರು ನನಗೆ. ಅದನ್ನೆಲ್ಲ ಇವತ್ತು
ಯಾವ ರೀತಿ ಸ್ಟ್ರಕ್ಚರ್ ಡಿಸೈನ್ ಅನ್ನ ಗಮನದಲ್ಲಿಟ್ಕೊಂಡು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಗಮನದಲ್ಲಿಟ್ಕೊಂಡು ಮಾಡುವಂಥದ್ದಕ್ಕೆ ಇವತ್ತು ನಾವು ಕ್ರಮ ವಹಿಸಿದ್ದೀವಿ. ಆದಷ್ಟು ಬೇಗ ಈಗ ಬೇರೆ ಬೇರೆ ಚುನಾವಣೆ ನೀತಿ ಸಂಹಿತೆ ಇವೆಲ್ಲದರ ಮಧ್ಯೆ ನಮಗೆ ಸಮಯ ಹೋಯ್ತು. ಈಗ ಅಂತಿಮವಾಗಿ ಈಗ ಫೈನಲ್ ಆಗಿ ಟೆಂಡರ್ ಕರೀತಕ್ಕಂಥ ಒಂದು ಮಟ್ಟಕ್ಕೆ ತಂದಿದ್ದೀವಿ. ಬಹುಶಃ ಇನ್ನು 1.5 ತಿಂಗಳಲ್ಲಿ, ಜಾಸ್ತಿ ಅಂದ್ರೆ 1.5-2 ತಿಂಗಳ ಒಳಗಾಗಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ನಾನು ಆಗ್ಲೇ ಬಂದಾಗ ಕಳಶ ಇಟ್ಕೊಂಡು ಸ್ವಾಗತ ಮಾಡಿದ್ರು. ನಾನು ಬಹುಶಃ ಯಾರೋ ಹೈಸ್ಕೂಲ್ ಮಕ್ಕಳು ಬಂದಿದ್ದಾರೇನೋ ಇಲ್ಲಿ ಅಂತ ನಾನು ಭಾವಿಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ಇವತ್ತು ಏನಾಗಿದೆ, ಹೆಣ್ಮಕ್ಳು ಬಹಳಷ್ಟು ಜನ ನೋಡಿದ್ರೆ ಇನ್ನ ಕಾಲೇಜಿಗೆ ಡಿಗ್ರಿ ಓದ್ತಾ ಇದ್ದೀರಿ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಸ್ವಲ್ಪ ಚೆನ್ನಾಗಿ ತಿನ್ಬೇಕಾಗುತ್ತೆ. ಈಗ ಅದಕ್ಕೆ ನೀವು ಬಹಳ ವೀಕ್ ಆಗಿದ್ದೀರಾ, ನೀವು ಮೆಟ್ಲೆತ್ತ ಕಷ್ಟ ಆಗತ್ತೆ ಅಂತ ಲಿಫ್ಟ್ ಕೂಡ ನಿಮ್ಮ ಕಾಲೇಜ್ಗೆ ಹಾಕ್ಸ್ಕೊಡ್ತೀವಿ. ಸೊ ಲಿಫ್ಟ್ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಒಂದು ಸುಸಜ್ಜಿತವಾದಂತ ಕಟ್ಟಡ, ಫ್ರಂಟ್ ಎಲಿವೇಶನ್ ಕೂಡ ಬಹಳ ಸುಂದರವಾಗಿ ಈಗಿನ ಕಾಲಕ್ಕೆ ತಕ್ಕಂಗೆ ಮಾಡ್ತಕ್ಕಂಥದ್ದಕ್ಕೂ ಮಾಡಿದ್ದೀವಿ. ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ವಿಶೇಷವಾಗಿ ಮಹಿಳಾ ಕಾಲೇಜುಗಳಿಗೆ ಒಂದೊಂದು ಕಾಲೇಜಿಗೆ 1 ಕೋಟಿ ರೂಪಾಯಿ ಅಂತೇಳಿ ಹೆಚ್ಚುವರಿ 1 ಕೋಟಿ ಕೊಡ್ತಾರೆ. ಮತ್ತು 8-9 ಕೋಟಿ ಇವತ್ತು ನಿಮ್ಮ ಕಾಲೇಜ್ ಲಭ್ಯ ಇದೆ. ಜಾಗ ಇದ್ದಿದ್ರೆ ಇನ್ನೂ ನಾನು ಜಾಸ್ತಿ ಕೊಡ್ತಾ ಇದ್ದೆ. ಪಕ್ಕದ ಬಾಲಕರ ಕಾಲೇಜಿಗೆ ಈಗ 10.5 ಕೋಟಿ ಕೊಟ್ಟಿದ್ದೀವಿ. ಅದು ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ. ಅಲ್ಲೂ ಕೆಲವರು ಹೆಣ್ಮಕ್ಳು ಇದ್ದಾರೆ, ಅಲ್ಲಿ ಕೂಡ ಲಿಫ್ಟ್ ವ್ಯವಸ್ಥೆ ಇರ್ತದೆ. ಇವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಲಿಫ್ಟ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ನಾನು ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೇನಂದ್ರೆ, ಹಿಂದೆ ಹಲವಾರು ಜನ ಆಡಳಿತ ಮಾಡಿದಂಥವರು ಬಹಳ ಹೆಚ್ಚು ಒಂಥರ ಮಕ್ಕಳ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ಳಬೇಕು, ಅದಕ್ಕೆ ಯಾವ ರೀತಿ ನಾವು ದಾರಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನ ಎಲ್ಲೋ ಒಂದ್ ಕಡೆ ಅತಿಯಾದಂತ ಏನೋ ಒಂದು ಆಸೆ ಇಟ್ಕೊಂಡು ಅವರಿಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 4, 5, 6 ಡಿಗ್ರಿ ಕಾಲೇಜನ್ನ ಪ್ರಾರಂಭ ಮಾಡಿದ್ರು. ನಾನು ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೈವಾರದ ಹತ್ರ ಒಂದು ಡಿಗ್ರಿ ಕಾಲೇಜ್ ಮಾಡೋಣ, ಭಟ್ಕಳ್ಳಿಯಲ್ಲಿ ಮಾಡೋಣ ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೆ. ಇವತ್ತು ನಾನು ಆ ರೀತಿ ಆಲೋಚನೆ ಮಾಡೋದಿಲ್ಲ. ಬೇರೆ ಕಡೆ ಡಿಗ್ರಿ ಕಾಲೇಜು ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ. ಅದಕ್ಕೊಂದು ನನ್ನದೇ ಆದಂತ ಒಂದು ವಾದವನ್ನ ತಮ್ಮ ಮುಂದೆ ಇಡ್ತೇನೆ. ನಾನು ಮಂತ್ರಿ ಆದ್ಮೇಲೆ ಹಿರಿಸಾವೆ ಅಂತಕ್ಕಂಥ ಒಂದು ಊರಿಗೆ ಹೋದೆ. ಅದು ಬಂದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ, ಚನ್ನರಾಯಪಟ್ಟಣ ಅಂತಕ್ಕಂಥ ಭಾಗದಲ್ಲಿ. ಬೆಳಗ್ಗೆ ನಾನು 9:30 ಪ್ರಿನ್ಸಿಪಾಲ್ ಕೂಡ ಬಂದಿರಲಿಲ್ಲ, ಅಷ್ಟೊತ್ತಿಗೆ ಹಾಜರಿದ್ದೆ. ನೋಡಿದಾಗ ಒಂದು ಸುಮಾರು 250 ಜನ ಮಕ್ಕಳು ಇರ್ತಕ್ಕಂಥ ಒಂದು ನಮ್ಮ ಡಿಗ್ರಿ ಕಾಲೇಜ್. ಅಲ್ಲಿ ಬರೀ ಗ್ರೌಂಡ್ ಫಸ್ಟ್ ಫ್ಲೋರ್ ಇದೆ, ಲಿಫ್ಟ್ ಆಗ್ಲೇ ಹಾಕ್ಸಿದ್ದಾರೆ. ಬಹಳ ಅವ್ರಿಗೆ ಅಧಿಕಾರ ಕೈಯಲ್ಲಿತ್ತು. ನಾನು ಹಾಸನ ಜಿಲ್ಲೆ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿದೆ. ರಾಜಕಾರಣದಲ್ಲಿ ಅಧಿಕಾರ ಸಿಕ್ಕಿದಾಗ ಬರೀ ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋದಂದ್ರೆ ಅವ್ರ ಜಿಲ್ಲೆಗೆ ಸೀಮಿತ, ರಾಜ್ಯಕ್ಕಲ್ಲ. ಎಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಏನ್ ಕೊಡ್ಬೇಕು ಅಂತಕ್ಕಂಥದ್ದಿಲ್ಲ. ಇರ್ಬೇಕು ಪ್ರೀತಿ, ನಮ್ಮ ಜಿಲ್ಲೆ ನಮ್ಮ ತಾಲೂಕು ಮೇಲೆ ಪ್ರೀತಿ ಇರ್ಬೇಕು. ಆದ್ರೆ ಅತಿಯಾದ ಪ್ರೀತಿ, ಸರ್ಕಾರದ ಬಕ್ಸ ಪೂರ್ತಿ ಅಲ್ಲೇ ಹೋಗಿ ಕುಂಡ್ರಿಸುವಂತ ಕೆಲಸ ಮಾಡಬಾರ್ದು. ಅಲ್ಲಿ ಆ ಮಕ್ಕಳನ್ನ ಮಾತಾಡಿದಾಗ ಅವರಲ್ಲಿ ಬಹಳಷ್ಟು ಆತ್ಮಸ್ಥೈರ್ಯ ಕಮ್ಮಿ ಇತ್ತು. ನನಗೆ ಅಯ್ಯೋ ಅನಿಸ್ತು, ಅವ್ರು ನಾಳೆ ಯಾವ ರೀತಿ ಭವಿಷ್ಯದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಒಂದು ಪ್ರಪಂಚದಲ್ಲಿ ಯಾವ ರೀತಿ ಇವ್ರು ಎದುರಿಸ್ತಾರೆ ಅಂತ. ನಾನು ಅವ್ರಿಗೆ ಇಂಗ್ಲಿಷ್ ಮಾತಾಡ್ತೀರಾ ಅಂತ ಹೇಳಿ ಇಂಗ್ಲಿಷಲ್ಲಿ 1-2 ಮಾತಾಡಿದಾಗ ಪಾಪ ಅವ್ರಿಗೆ ಆ ಧೈರ್ಯ ಇರಲಿಲ್ಲ, ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಈ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲ ಕೆಲವು ಎಲ್ಲೆಲ್ಲಿ ಅವರ ಆಡಳಿತದಲ್ಲಿ ಅವರ ಶಾಸಕರಿದ್ರು ಆ ಕ್ಷೇತ್ರಗಳಲ್ಲಿ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬೇರೆ ಬೇರೆ ಕಡೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5, 6, 4 ಡಿಗ್ರಿ ಕಾಲೇಜುಗಳನ್ನ ಮಂಜೂರು ಮಾಡಿದ್ದಾರೆ. ಈಗ ಅಲ್ಲೆಲ್ಲ 200 ಜನ. ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆ ಒಂದು ಕ್ಷೇತ್ರ, ತಾಲೂಕು ಹೆಡ್ ಕ್ವಾರ್ಟರ್, ಅಲ್ಲಿ 250 ಜನ ಇದ್ದಾರೆ ಡಿಗ್ರಿ ಕಾಲೇಜಲ್ಲಿ. ಎಲ್ಲೋ ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ 700-800 ಜನ ಇದ್ದಾರೆ. ಇದು ನಾನು ಯಾಕೆ ವಿಚಾರ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಉದ್ದೇಶ ಇಷ್ಟೇ. ನನ್ನ ವೈಯಕ್ತಿಕ, ನನ್ನ ಜೀವನದಲ್ಲಿ ನಾನು ಕಿಶೋರ ವಿದ್ಯಾಭವನಲ್ಲಿ ಸ್ಕೂಲ್ ಓದ್ದೆ, ಮುದ್ದೇನಹಳ್ಳಿಯಲ್ಲಿ ಹೈಸ್ಕೂಲ್ ಓದ್ದೆ, ನಂತರ PUC ನ್ಯಾಷನಲ್ ಕಾಲೇಜಲ್ಲಿ ಓದ್ದೆ, ನಂತರ BDS 1 ವರ್ಷ ದಾವಣಗೆರೆಯಲ್ಲಿ ಓದ್ದೆ, ನಂತರ ಗವರ್ಮೆಂಟ್ ಡೆಂಟಲ್ ಕಾಲೇಜ್ ವಾಪಸ್ ಬಂದೆ ಬೆಂಗಳೂರಿಗೆ, ನಂತರ ಪೋಸ್ಟ್ ಗ್ರಾಜುಯೇಷನ್ಗೆ ಮಂಗಳೂರಿಗೆ ಹೋದೆ. ಇಷ್ಟೆಲ್ಲ ಊರುಗಳು ಸುತ್ತಂತ ನನಗೆ
ಬಹಳಷ್ಟು ನನಗೆ ಜೀವನದಲ್ಲಿ ಕಲಿಸ್ಕೊಟ್ಟಿದೆ. ಯಾವ್ಯಾವ ಕಾಲೇಜ್ನಲ್ಲಿ ಏನೇನು ಅನುಭವಗಳು, ಯಾರ್ಯಾರು ಹೊಸ ಹೊಸ ಸ್ನೇಹಿತರು, ಹೊಸ ಹೊಸ ಬಗೆಬಗೆಯಾದಂತಹ ಕಲೆ ಮತ್ತು ಸಂಸ್ಕೃತಿ, ಇವೆಲ್ಲವನ್ನ ಒಬ್ಬರಿಂದ ಒಬ್ಬರನ್ನ ಕಲಿತಕ್ಕಂಥದ್ದಕ್ಕಾಗತ್ತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನ ವೃದ್ಧಿ ಮಾಡತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ. ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ನೀವು ಬಟ್ಲಹಳ್ಳಿಯಿಂದ, ಈಗ ಬಟ್ಲಹಳ್ಳಿ ಮುಂಗಾನಹಳ್ಳಿ ಹೋಬಳಿಯಿಂದ ಯಾರ್ಯಾರು ಬರ್ತಾ ಇದ್ರೆ ಕೈ ಎತ್ತಿ. ಮುಂಗಾನಹಳ್ಳಿ ಹೋಬಳಿ ಇರ್ಗಂಪಲ್ಲಿ, ಬಟ್ಲಹಳ್ಳಿ, ರಾಗುಟಹಳ್ಳಿ, ಆ ಕಡೆ ಊರಿನವ್ರು ಎಷ್ಟು ಜನ ಹೆಣ್ಮಕ್ಳು ಕೈ ಎತ್ತಮ್ಮ, ಸಂಕೋಚ ಪಡ್ಬಿಟ್ರಿ, ಯಾಕೆ ನಾಚಿಕೆ ಪಡ್ತಿರಲ್ಲ, ಆಯ್ತಾ? ಈ ಕಡೆ ಮುರುಗಮಲ್ಲ ಕಡೆಯಿಂದ ಎಷ್ಟು ಜನ ಬರ್ತಾ ಇದ್ರೆ ಹೇಳಿ, ಮುರುಗಮಲ್ಲ ಭಾಗದಿಂದ. ಏನೆಲ್ಲ ಟೌನ್ ಅವರೇ ಇದ್ದೀರಾ ಇಲ್ಲಿ? ಹಾ ಇಲ್ಲಮ್ಮ, ಮತ್ತೆ ಮುರುಗಮಲ್ಲ ಅಂದ್ರೆ ಕೈ ಎತ್ತಾ ಇಲ್ಲಲ್ಲಮ್ಮ ನೀನು. ಹೊಸಕೋಟೆ ಮುರುಗಮಲ್ಲ ಹೋಗ್ತಾನೆ, ಹೊಸಕೋಟೆಯಿಂದ ಇದ್ದೀರಾ ನೋಡಿ. ಈಗ ಬೇರೆ ಬೇರೆ ಊರುಗಳಿಂದ ಬಂದಾಗ ನೋಡಿ, ಹೊಸಕೋಟೆಯಿಂದ ಬಂದಿದ್ದಾರೆ, ಬೆಂಗಳೂರಿಗೆ ಬಹಳ ಸಮೀಪ. BTS ಬಸ್, ಅಲ್ಲಿ BMTC ಬಸ್ ಓಡಾಡುವಂತ ಜಾಗದಿಂದ ಬರ್ತಾ ಇದ್ದಾರೆ. ಅವ್ರದೇ ಆದಂತ ಆಲೋಚನೆಗಳು ಇರ್ತದೆ. ಇನ್ನೊಬ್ಬರು ಮತ್ತೊಂದು ಕಡೆಯಿಂದ ಬರ್ತಾರೆ. ನೀವೆಲ್ಲರೂ ಬೆರೀತೀರ, ವಿಚಾರ ವಿನಿಮಯ ಮಾಡ್ಕೊಳ್ತೀರಾ, ಹೆಚ್ಚೆಚ್ಚು ಹೊಸ ಹೊಸ ಸ್ನೇಹಿತರನ್ನ ನೀವು ಪಡ್ಕೊಳ್ತೀರಾ. ಅವ್ರದೇ ಆದಂತಹ ಒಂದು ಏನು ಕಲೆ ಇರ್ತದೆ, ಅವ್ರದೇ ಆದಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವ್ರದೇ ಆದಂತಹ ಒಂದು ವೈವಿಧ್ಯತೆ ಇರ್ತದೆ ಮತ್ತು ಕ್ರೀಡೆಯಲ್ಲಿ ಕೆಲವರು ಬಹಳ ಚೆನ್ನಾಗಿರ್ತಾರೆ. ಇವನ್ನೆಲ್ಲ ನೋಡಿದಾಗ ನಿಮ್ಗೆ ಎಲ್ಲರಿಗೂ ಸ್ಫೂರ್ತಿ ಸಿಗ್ತಕ್ಕಂಥದ್ದಾಗ್ತದೆ. ಹೆಚ್ಚು ನೀವು ನಿಮ್ಮಲ್ಲಿರ್ತ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಬಹಳ ಜನ ಶಾಸಕರು ನನಗೆ ಬಂದು ಕೇಳ್ತಾರೆ, ನಮ್ಮಲ್ಲಿ ಹೋಬಳಿಗೆ ಬಹಳ ದೂರ ಇದೆ, ಅಲ್ಲೊಂದು ಕಾಲೇಜ್ ಕೊಡಿ, ಇಲ್ಲೊಂದು ಕಾಲೇಜ್ ಕೊಡಿ ಅಂತ. ನಾನು ಅವರೆಲ್ಲರೂ ಹೇಳ್ತಾ ಇದ್ದೀನಿ, ನಿಮ್ಮ ತಾಲೂಕು ಮಟ್ಟದ ಡಿಗ್ರಿ ಕಾಲೇಜಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕೇಳ್ತೀನಿ. ಅವರು 400 ಇದ್ದಾರೆ ಅಂತ. 400 ಇಲ್ಲೇ ಇದ್ರೆ ನೀವು ಅಲ್ಲೋಗಿ ಇನ್ನೊಂದು ಕಾಲೇಜ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆ ಭಾಗದಿಂದ ಬರೋರು ಕಮ್ಮಿ ಆದಾಗ ಈ ಕಾಲೇಜಲ್ಲಿ ನಾಳೆ 200ಕ್ಕೆ ಬರ್ತದೆ. ಯಾವ ರೀತಿ ಮಕ್ಕಳ ಬೆಳವಣಿಗೆ ಆಗುತ್ತೆ ಯೋಚನೆ ಮಾಡಿ. ಅವರ ಆತ್ಮ ಅವರ ಕಾನ್ಫಿಡೆನ್ಸ್ ಲೆವೆಲ್ಸ್ ಯಾವ ರೀತಿ ನಾವು ವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಇರ್ತಕ್ಕಂಥ ಕಾಲೇಜ್ಗೆ ಏನ್ ಬೇಕು ಸೌಲಭ್ಯ ಹೇಳಿ ನಾನು ಮಾಡ್ಕೊಡ್ತೇನೆ. ಇದು 400 ಇರೋದನ್ನ 500 ಆಗಲಿ, 800 ಆಗಲಿ, 1000 ಆಗಲಿ, ಹೆಚ್ಚು ಜನ ಮಕ್ಕಳು ಒಂದ್ ಕಡೆ ಬರಬೇಕು. ಈಗ ಉದಾಹರಣೆಗೆ ಸ್ಕೂಲ್ ನಮ್ಮ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಾವು ಶಾಲೆ ಪ್ರೈಮರಿ ಸ್ಕೂಲ್ ಹೋದ್ರೆ, ಹೈಸ್ಕೂಲ್ ನಾವು ಒಂದು ಹೋಬಳಿ ಮಟ್ಟಕ್ಕೆ ಬರಬೇಕು. ನಂತರ PUCಗೆ ನಾವು ಚಿಂತಾಮಣಿ ನಗರ ತರ ಈ ರೀತಿ ಬರಬೇಕು. ಡಿಗ್ರಿ ಇಲ್ಲೇ ಓದಬೇಕು. ಪೋಸ್ಟ್ ಗ್ರಾಜುಯೇಷನ್ ಕೂಡ ನಾನೊಂದು ಮಾತಾಡ್ತೀನಿ ಕೇಳಿ. ಅವಕಾಶ ಇದ್ದಾಗ ಪೋಸ್ಟ್ ಗ್ರಾಜುಯೇಷನ್ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಯೂನಿವರ್ಸಿಟಿ ಪೋಸ್ಟ್ ಗ್ರಾಜುಯೇಟ್ ಸೆಂಟ್ರಲ್ ಓದಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ರಿಸರ್ಚ್ಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಹೆಚ್ಚು ಅಲ್ಲಿ ಅವಕಾಶಗಳು ಸೌಲಭ್ಯಗಳು ಸಿಗುವಂತದ್ದು ಇರ್ತದೆ. ಈ ರೀತಿ ಹೋದಾಗ ಒಂದೊಂದು ಕಡೆ ಹೋದಾಗ ಇವತ್ತು ಬಸ್ ಪ್ರಯಾಣ ಕೂಡ ನಿಮ್ಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಫ್ರೀ ಮಾಡಿದ್ವಿ. ಫ್ರೀ ಹೌದಲ್ವಾ? ದುಡ್ಡು ಕೊಡೋಷ್ಟಿಲ್ಲ, ಆಯ್ತಾ? ಇಷ್ಟೆಲ್ಲ ಅನುಕೂಲ ಇದ್ದಾಗ ನೀವು ಮತ್ತೊಂದು ಕಡೆ ಹೋದಾಗ, ಮತ್ತೊಂದು ಕಡೆ ಹಾಸ್ಟೆಲ್ ಇದ್ದಾಗ ಹೆಚ್ಚು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ನಾವು ಯೋಚನೆ ಮಾಡಿ ನಾನು ಬಹಳಷ್ಟು ಜನಕ್ಕೆ ಸಲಹೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇರುವಂತ ಕಾಲೇಜ್ನ ನಾವು ಹೆಚ್ಚು ಮಾಡ್ಬೇಕು. ನಾಳೆ ನೀವು 2000 ಆಗ್ಬೋದು, 2500 ಆಗ್ಬೋದು. ಈಗ ಅಲ್ಲಿ ಕೇವಲ ಅಲ್ಲಿ 900 ಇದೆ ಸ್ಟ್ರೆಂತ್, 800 ಇದೆ, 820 ಚಿಲ್ಲರೆ ಇದೆ. ಈಗಾಗಲೇ ನಾನು ಮಂತ್ರಿ ಆದ್ಮೇಲೆ ಕಳೆದ ವರ್ಷ 21,000 ಸೀಟ್ ಹೆಚ್ಚುವರಿ ಸೀಟುಗಳನ್ನ ವಿವಿಧ ರೀತಿಯಾದಂತ ಹೊಸ ಬಗೆಯಾದಂತ ಈ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೋರ್ಸ್ಗಳನ್ನ ಪ್ರಾರಂಭ ಮಾಡುವಂತದ್ದಕ್ಕೆ ಕಳೆದ ಬಾರಿ ನಾವು ಅನುಮತಿ ಕೊಟ್ಟರು. ಅದೇ ರೀತಿ ಇಲ್ಲಿ BCA ಕೋರ್ಸ್ ಅನ್ನ ಹೋದ ವರ್ಷ ಸ್ವಲ್ಪ ತಡವಾಗಿ ಕೊಟ್ಟರು ಕೂಡ ಸುಮಾರು 47 ಜನ ವಿದ್ಯಾರ್ಥಿನಿಯರು ಸೇರಿದ್ದಾರೆ. ಇವತ್ತು 82 ಜನ ಇವತ್ತು BCA ಸೇರಿದ್ದಾರೆ. ಆಗ್ಲೇ ನೋಡಿದೆ, ಹೊಸದಾಗಿ BCA ಕೋರ್ಸ್ ಸೇರಿದಂತವರು ಆಲ್ರೆಡಿ ಯಾವ್ದು ಸ್ಪೋರ್ಟ್ ಅಲ್ಲಿ ಗೆದ್ದಿರೋದವರು ನೋಡಿ. ಆಗ್ಲೇ ವಾಲಿಬಾಲ್ ಸೀನಿಯರ್ಸ್ ನೆಲ್ಲ ಸೋಲಿಸ್ಬಿಟ್ರು BCA ಬಂದಂತವ್ರು. ಮೊನ್ನೆ ಒಂದ್ಸತಿ ಬಂದಾಗ BBA ವಿದ್ಯಾರ್ಥಿನಿಯರು ನೋಡಿದೆ ನಾನು, ಏನ್ ಸ್ಟೈಲ್ ಆಗಿದ್ರು ಅಂದ್ರೆ ಸೂಟ್ ಬುಟ್ ಹಾಕೊಂಡಿದ್ರು. ಈಗ ತಮಾಷೆ ಅಲ್ಲ, ಇನ್ನೊಂದು ರೀತಿ ಖುಷಿ ಆಗತ್ತೆ. ನಿಮ್ಗೆ ಚೇಂಜ್ ಮಾಡ್ಬೇಕಾ? ಕಲರ್ ಚೆನ್ನಾಗಿದೆಯಲ್ಲಮ್ಮ ನಿಮ್ದು, ಒಂಥರ ಪಿಂಕ್ ಕಲರ್. ಅಲ್ಲವಾ, ನಾನು ಅಲ್ಲೆಲ್ಲ ಎಕ್ಸ್ಪ್ರೆಸ್ ಅಲ್ಲಿ ನೋಡ್ತೀನಿ ಪಿಂಕ್ ಕಲರ್ ಅಂದ್ರೆ ನಮ್ಮ ಚಿಂತಾಮಣಿ ಕಾಲೇಜ್ ಡಿಗ್ರಿ ಕಾಲೇಜ್ ಹೆಣ್ಮಕ್ಳು ಅಂತೀನಿ. ಸಿಡಿದಾರಿಲ್ವಾ ಪಿಂಕ್ ಕಲರ್? ಬೇಡವಾ? ಬೇಜಾರಾಗ್ತಿದ್ಯಾ? ಜಾಸ್ತಿ ಸಿನಿಮಾ ನೋಡ್ತೀರಾ ಅಂತ ಕಾಣುತ್ತೆ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಎಲ್ಲ ಹೀರೋಯಿನ್ಸ್ ಎಲ್ಲ ಸೂಟ್ ಬುಟ್ಟು ಕೋಟು ಬ್ಲೇಸರ್ ಹಾಕೋದು ನೋಡಿ. ಬರೀ BCA BBA ಮಾತ್ರ ಯಾಕೆ ಹಾಕ್ಬೇಕು, ನಾವು ಹಾಕ್ಬೇಕು?
ಪಾಪ ನಿಮ್ಮ ತಂದೆ ತಾಯಿಗೆ ಅಷ್ಟು ಶಕ್ತಿ ಇರ್ಬೇಕಲ್ವ ಮಾತು ಅಂದ್ಕೊಳಕ್ಕೆ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಆಯ್ತು ಈಗ ನೀವೆಲ್ಲ ತಯಾರಿದ್ರೆ ಕಾಲೇಜ್ನಲ್ಲಿ ಅವರೆಲ್ಲ ಸೇರಿ ತೀರ್ಮಾನ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಯು ಆರ್ ಫ್ರೀ ಟು ವೇರ್ ವಾಟ್ ಎವರ್ ಯು ಡಿಸೈಡ್ ಟು ವೇರ್, ಸೊ ಯು ಹ್ಯಾವ್ ದ ಫ್ರೀಡಮ್. ಓಕೆ, ನಾನು ಈಗ ಈ ವರ್ಷ ಹೊಸದಾಗಿ ಉದ್ಯೋಗ ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತಕ್ಕಂಥ ಒಂದು ಹೊಸ ಕೋರ್ಸು, ಹೊಸ ಡಿಗ್ರಿ, ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್, ರೆಗ್ಯುಲರ್ ಡಿಗ್ರಿ ಪ್ರೋಗ್ರಾಮ್. ಇವತ್ತು ಇ ಕಾಮರ್ಸ್ ಕೋರ್ಸ್ ಕೂಡ ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಈಗ ಈ ಕಾಲೇಜ್ನಲ್ಲಿ ಅಲ್ಲಿ ಬಿ.ಕಾಮ್ ಇ ಕಾಮರ್ಸು, ಅಲ್ಲಿ ಬಿ.ಕಾಮ್ ಲಾಜಿಸ್ಟಿಕ್ಸ್ ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿ ಇವತ್ತು ರಾಜ್ಯದಲ್ಲಿ 44-45 ಕಾಲೇಜಲ್ಲಿ ಇವತ್ತು ರಿಟೈಲ್ BBA ರಿಟೈಲ್ ಅಂತ ಕಾಣ್ತದೆ, BA ರಿಟೈಲ್ ಅಂತ ಕಾಣ್ತದೆ. ನನಗೆ ಅದು ಕರೆಕ್ಟಾಗಿ ಯಾವ ಡಿಗ್ರಿ ಅಂತ ನಾನು ಮರ್ತ್ಬಿಟ್ಟೆ. ರಿಟೈಲ್ ಇದರಲ್ಲಿ ಇದೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಮುಂದೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರ್ಬೋದು, ನಾಳೆ ಬೇರೆ ಬೇರೆ ಇನ್ನ ಸುಮಾರು 11 ರೀತಿಯಾದಂಥ ವಿವಿಧ ಕೋರ್ಸ್ಗಳನ್ನು ನಾವು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಪ್ರತ್ಯೇಕವಾದಂಥ ಸಿಲೆಬಸ್ ಇರ್ತದೆ. 2 ವರ್ಷ ನೀವು ಥಿಯರಿಟಿಕಲ್ ಇದು ಅಭ್ಯಾಸ ಮಾಡಿದ್ರೆ, 1 ವರ್ಷ ಲಾಸ್ಟ್ 5th and 6th ಸೆಮಿಸ್ಟರ್ ನಿಮಗೆ ಸ್ಟೈಪೆಂಡ್ ಸಿಗೋ ರೀತಿಯಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಇದರಲ್ಲಿ ನಾವು ಒಳಗೊಳಿಸಿದ್ವಿ. ಇಂಟರ್ನ್ಶಿಪ್ ಮಾಡುವಂತ ಸಂದರ್ಭದಲ್ಲಿ 11,000ದಿಂದ 17,000 ರೂಪಾಯಿ ಒಂದು ತಿಂಗಳಿಗೆ ನಿಮಗೆ ಇಂಟರ್ನ್ಶಿಪ್ಗೆ ಸ್ಟೈಪೆಂಡ್ ಸಿಗುವಂತದ್ದು ಈ ಕಾರ್ಯಕ್ರಮದಲ್ಲಿದೆ. ಇದನ್ನ ಬರ್ತಾ ಮುಂದಿನ ದಿನಗಳಲ್ಲಿ ಹಂತವಾಗಿ 3 ವರ್ಷದಲ್ಲಿ 235ಕ್ಕಿಂತ ಹೆಚ್ಚು ಕಾಲೇಜುಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಇದು ದೇಶದಲ್ಲೇ ಪ್ರಪ್ರಥಮವಾಗಿ ನಾವು, ನಮ್ಮ ಸರ್ಕಾರ, ನಾನು ಮಂತ್ರಿ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಇದನ್ನ ಒಂದು ಪ್ರಯೋಗ, ಇವತ್ತೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲಾ ರೀತಿಯಲ್ಲಿ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ಕೂಡ ಇದಕ್ಕೆ ಸಹಕಾರ ಇದೆ. ಇವನ್ನ ಮುಂದಿನ ದಿನಗಳಲ್ಲಿ ನೀವು ಈ ಕೋರ್ಸ್ ಅನ್ನ ಮಾಡಿದ ಮೇಲೆ ನಿಮಗೆ ನೇರವಾಗಿ 20,000ದಿಂದ ಅದರ ಮೇಲ್ಪಟ್ಟು ಉದ್ಯೋಗಗಳು ಸಿಗುವಂತ ಅವಕಾಶಗಳು ಜಾಸ್ತಿ ಇರ್ತದೆ. ಇದು ಇವತ್ತು ಬಹಳಷ್ಟು ಜನ ಉದ್ಯೋಗ ಸಿಗದೆ ಬಹಳಷ್ಟು ಜನ ಇವತ್ತು ಡಿಗ್ರಿ ಓದಿ ಕೆಲವ್ರಿಗೆ ಏನಾಗಿದೆ, ಇವತ್ತು ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಿ ಹಲವಾರು ಆಸೆಗಳು ಇಟ್ಕೊಂಡಿರ್ತಾರೆ. ಮದುವೆ ಆದ್ಮೇಲೆ ಕಾರಣಾಂತರದಿಂದ ಮನೆಯಲ್ಲೇ ಕೂತು ಅಡುಗೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಹೌದಲ್ವಾ? ಈಗ ಬಹಳಷ್ಟು ಅವಕಾಶಗಳಿದಾವೆ. ನಾನು ಹೇಳಿದೆ ಈಗ ರಿಟೈಲು, ಮತ್ತೊಂದು ಇವತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರ್ಬೋದು, ರಿಟೈಲ್ ಇಂಡಸ್ಟ್ರಿ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು. ಇವತ್ತು ನೋಡಿದಾಗ ಬೆಂಗಳೂರಿನಲ್ಲಿ ನೀವು ದೊಡ್ಡ ಮಾಲ್ ನೋಡಿದ್ದೀರಾ? ಈಗ ಚಿಂತಾಮಣಿಯಲ್ಲಿ ಚಿಕ್ಕದಾಗ ಮಾಲ್ ತರ ಬರ್ತಾ ಇದೆ. ಮಾಲ್ ಅಂದ್ರೆ ಒಂದೊಂದು ಔಟ್ಲೆಟ್ಸ್ ಬರ್ತಾ ಇದೆ, ಸೂಪರ್ ಮಾರ್ಕೆಟ್ಸ್ ಇವೆಲ್ಲ ಬರ್ತಾ ಇದೆ. ಅಲ್ಲೆಲ್ಲ ಇವತ್ತು ಹೆಣ್ಮಕ್ಳು ಎಲ್ಲರಿಗೂ ಕೆಲಸ ಸಿಗ್ತಾ ಇದೆಯಲ್ಲ. ಈಗ ಅಲ್ಲಿ ಏನಾಗುತ್ತೆ, ಬೆಂಗಳೂರಿನಲ್ಲಿ ಅಲ್ಲಿ ಕೆಲಸ ಸಿಗ್ಬೇಕಾದ್ರೆ ಕನ್ನಡ ಭಾಷೆ ಮಾತಾಡೋದ್ರ ಜೊತೆಗೆ ನಾವು ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಭಾಷೆಯನ್ನ ಮಾತಾಡಿದಾಗ ಮಾತ್ರ ಹೆಚ್ಚು ಅವಕಾಶಗಳು ಸಿಗ್ತವೆ. ಇವತ್ತು ಮನೆಯಲ್ಲಿ ನಾವು ಕನ್ನಡ ಮಾತಾಡ್ತಿರ್ತಾನೆ ಮನೇಲಿ ಅಪ್ಪ ಅಮ್ಮ ಮತ್ತು ಅಣ್ಣ ತಮ್ಮಂದ್ರ ಜೊತೆಯಲ್ಲಿ. ಆದರೆ ಕಾಲೇಜಿಗೆ ಬಂದಾಗ ನಾನು ನಿಮ್ಗೆಲ್ರಿಗೂ ಹೇಳುವಂಥದ್ದು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಸ್ನೇಹಿತರ ಒಟ್ಟಿಗೆ ನೀವು ಇಂಗ್ಲಿಷಲ್ಲಿ ಮಾತಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಹೆಚ್ಚೆಚ್ಚು, ಯಾಕಂದ್ರೆ ಹೆಚ್ಚು ಮಾತಾಡಿದಷ್ಟು ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಇದೆ. ಭಾಷೆ ಮೇಲೆ ನಾವು ಮಾತಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ನಮಗೆ ಬಹಳ ಆತ್ಮವಿಶ್ವಾಸದಿಂದ ಮಾತಾಡುವಂಥದ್ದನ್ನ ನಾವು ರೂಢಿಸ್ಕೊಳ್ತೀವಿ, ಹೌದಲ್ವಾ? ಇನ್ಮೇಲೆ ಮಾತಾಡ್ತೀರಾ ಹೆಚ್ಚು ಇಂಗ್ಲಿಷ್ ಅಲ್ಲಿ? ಆಮೇಲೆ ಮನೇಲಿ ಹೋಗಿ ಅಮ್ಮನ ಹತ್ರ ವಾಟ್ ಮಾಮ್ ಅಂತ ಹೇಳ್ಬೇಕು. ಇಲ್ಲಿ ಮಾತಾಡಿ, ಇಲ್ಲಿ ಯು ಸ್ಪೀಕ್ ಇನ್ ಇಂಗ್ಲಿಷ್. The maximum how much of time you try to speak in English, you are going to develop confidence and it's going to help you in your future. So ಇದನ್ನ ನೀವು ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೊಂದು, ಈಗ ಆಗಲೇ ನಮ್ಮ ಪ್ರೊಫೆಸರ್ ಶ್ವೇತವಳ್ಳಿ ಅವರು ಬಹಳ ಪ್ರಾಕ್ಟಿಕಲ್ ಆಗಿ ಕೆಲವು ತಮ್ಮ ಮೈಂಡ್ ಟಿಕಲ್ ಮಾಡ್ತಕ್ಕಂಥ ಕೆಲವು ಸರಳವಾಗಿ ಕೆಲವು ವಿಚಾರಗಳನ್ನ ಈಗ ನಾವ್ಯಾರು ಅದನ್ನ ಗಮನಿಸೋದಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಎಕ್ಸ್ಪ್ಯಾನ್ಷನ್ಸ್ ನಾವೇನೋ ವಾಡಿಕೆ ಅಂತ ಹೇಳಿ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ.
ಈಗ ಅವರು ಪ್ರಾಕ್ಟಿಕಲ್ ಆಗಿ ಹೇಳಿದ್ರು. ಈಗ ಪ್ಲಾಸ್ಟಿಕ್ ಬಗ್ಗೆ ಹೇಳಿದ್ರು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಹಿಂದೆ ನೀವೆಲ್ಲ ಸಣ್ಣ ಮಕ್ಕಳು, ಆ ಸಂದರ್ಭದಲ್ಲೇ ಚಿಂತಾಮಣಿ ನಗರದಲ್ಲಿ ನಾವು ಪ್ಲಾಸ್ಟಿಕ್ ನಿಷೇಧವನ್ನ 2010-11 ಇಸ್ವಿಯಲ್ಲಿ ನಾವು ನಿಷೇಧ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ರಾಜ್ಯದ ಮಾಲಿನ್ಯ ಮಂಡಳಿಯಿಂದ ನಮಗೆ ಉತ್ತಮ ಅಭ್ಯಾಸಗಳು ಅಂತೇಳಿ ನಮಗೆ ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿರ್ತಕ್ಕಂಥ ನಗರ ಅಂತೇಳಿ ನಮ್ಗೆ ಆ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿಯನ್ನ ಕೊಟ್ಟಿದ್ರು. ನಂತರ ಬಿಡಿ, ರಾಜಕಾರಣದಲ್ಲಿ ಬದಲಾವಣೆ ಆದ್ಮೇಲೆ ಜನಕ್ಕೆ ಬಹಳ ಸ್ವೇಚ್ಛಾಚಾರ ಬಂತು. ನಾವೆಲ್ಲ ಒಂದು ರೀತಿ ಬಹಳ ಸರ್ವಾಧಿಕಾರಿ ರೀತಿಯಲ್ಲಿ ಕೆಲವೆಲ್ಲ ನಿಷೇಧ ಮಾಡಲಿರ್ತಕ್ಕಂಥ ಭಾವನೆ ಕೆಲವರಲ್ಲಿ ಮೂಡಿ ಅವರು ಮತ್ತೆ ಪ್ಲಾಸ್ಟಿಕ್ ಯಥೇಚ್ಛವಾಗಿ 10 ವರ್ಷಗಳು ರಾರಾಜಿಸಿದ್ರು. ಕಳೆದ ವರ್ಷ ನಾವು ಮತ್ತೆ ಇಡೀ ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅದಕ್ಕೆ ಹಲವಾರು ತಿಂಗಳ ಪ್ರಯತ್ನ ಮಾಡಿ ಈಗಾಗಲೇ ನೀವು ನೋಡಿದ್ದೀರ, ಅಲ್ಲಿ ತಾಲೂಕು ಆಫೀಸ್ ಸರ್ಕಲ್ ಅಲ್ಲಿ ಒಂದು LED ಸ್ಕ್ರೀನ್ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಅದರ 2ರಷ್ಟು ಸೈಜು LED ಸ್ಕ್ರೀನ್ಗಳನ್ನ ಚಿಂತಾಮಣಿಯಲ್ಲಿ ಸುಮಾರು 5-6 ಜಾಗದಲ್ಲಿ ಆಗ್ತದೆ. ಜಿಲ್ಲೆಯಲ್ಲಿ ಸುಮಾರು 25 LED ಸ್ಕ್ರೀನ್ಗಳನ್ನ ನಗರ ಪ್ರದೇಶದಲ್ಲಿ ಆಗ್ತಾ ಇದೀವಿ. ಹೆಚ್ಚು ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ನಾನು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ, ಇವತ್ತು ನಗರದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಪ್ಲಾಸ್ಟಿಕ್ನ ದುಷ್ಪರಿಣಾಮ ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ನಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳು ಕೂಡ ಪ್ಲಾಸ್ಟಿಕ್ ತಿಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಪ್ರಾಣಿ ಪಕ್ಷಿಗಳ ಮೇಲೆ ಅಥವಾ ನಮ್ಮೆಲ್ಲ ಜೀವ ಸಂಕುಲದ ಮೇಲೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಮ್ಮ ಭೂಮಿ ಇವತ್ತು ಫಲವತ್ತತೆ ಇವೆಲ್ಲದರ ಮೇಲೆ ಇವತ್ತು ದುಷ್ಪರಿಣಾಮ ಬೀಳ್ತಾ ಇರ್ತಕ್ಕಂಥದ್ರ ಜೊತೆಗೆ ಇವತ್ತು ನೀವೆಲ್ಲರೂ ಇವತ್ತು ಸಹಕರಿಸಬೇಕಾಗುತ್ತೆ. ಇವತ್ತು ಗ್ರಾಮಗಳಲ್ಲೂ ಕೂಡ ಯಥೇಚ್ಛವಾಗಿ, ಹಿಂದೆ ನಾವೆಲ್ಲ ಹಳ್ಳಿಗಳಿಗೆ ಹೋದಾಗ ಜ್ಯೂಸ್ ಕೊಡೋರು, ನಿಂಬೆ ಹುಳಿ ಜ್ಯೂಸ್ ಕೊಡೋರು, ನಿಂಬೆ ಹುಳಿಗೆ ಸಕ್ಕರೆ ಹಾಕಿ, ಸಕ್ಕರೆ ಸ್ವಲ್ಪ ಜಾಸ್ತಿನ ಹೆಚ್ಚು ಕಮ್ಮಿ ಹಾಕಿ ಕೊಡೋರು. ವಿಶ್ವಾಸ ನಂಬಿಕೆ ಮೇಲೆ ನಾವು ಪ್ರೀತಿಯಿಂದ ಕುಡಿತಾ ಇದ್ವಿ. ಇವತ್ತು ಊರುಗಳಿಗೆ ಹೋದ್ರೆ ಫಾಂಟಾ ಬಾಟ್ಲ್ ಹಾಕಿ ಬರ್ತದೆ, ಸ್ಪ್ರೈಟ್ ಹಾಕಿ ಬರ್ತದೆ. ಇವೆಲ್ಲ ಇವತ್ತು ಸುಲಭ ಹಳೆ ಪದ್ಧತಿಗಳೆಲ್ಲ ಹೋಗ್ಬಿಡ್ತಾ ಇದೆ. ಕನಿಷ್ಠ ಮಜ್ಜಿಗೆ ಕೊಟ್ರೆ ಖುಷಿಯಾಗಿ ಕುಡಿಬಹುದು. ಆದ್ರೆ ಯಾವ ರೀತಿ ನಾವು ನಾಗರಿಕತೆಯನ್ನ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದೀವಿ, ಅದರಿಂದ ಭವಿಷ್ಯತ್ತಿನ ನಮ್ಮ ಪೀಳಿಗೆ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಪರಿಸರ ಮತ್ತು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಚಿಂತಾಮಣಿ ನಗರದಲ್ಲಿ ಯಾವ ರೀತಿ ಕಸ ತುಂಬಿರ್ತು ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ. ಈಗ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 60% ನಮಗೆ ಇವತ್ತು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇನ್ನ ಬದಲಾವಣೆ ಆಗಬೇಕಾಗಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದವರು ಇರ್ಬೋದು, ನಿಮ್ಮ ಪೋಷಕರಿಗೆ ದಯವಿಟ್ಟು ತಿಳಿ ಹೇಳಬೇಕು. ಗಾಡಿ ಮನೆ ಮುಂದೆ ಬಂದಂತ ಸಂದರ್ಭದಲ್ಲಿ ನೀವು ಸದ್ಯಕ್ಕೆ ಪ್ರಾರಂಭದಲ್ಲಿ ಆ ಒಂದು ತ್ಯಾಜ್ಯವನ್ನ ಹಾಕುವಂತ ಕೆಲಸ ಆಗಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಣ ತ್ಯಾಜ್ಯ, ಹಸಿ ತ್ಯಾಜ್ಯವನ್ನ ವಿಂಗಡಣೆ ಮಾಡ್ತಕ್ಕಂಥದ್ರು ಕೂಡ ನೀವು ಯಾರು ಇವತ್ತು ಇಷ್ಟೆಲ್ಲ ಒಂದು ಅವಕಾಶ ಸಿಕ್ಕಿ ಓದ್ತಾ ಇದ್ದೀರಾ, ನೀವು ಅಲ್ಲಿ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆಗ ನಮ್ಮ ನಗರ ಸುಂದರವಾಗಿ ಸ್ವಚ್ಛವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾಳೆ ನಿಮ್ಮ ಮಕ್ಕಳು ಇಲ್ಲಿ ಆರೋಗ್ಯಕರವಾಗಿ ನಾಳೆ ಈ ಭೂಮಿ ಮೇಲೆ ಹುಟ್ಟಂತವರು ಮುಂದೆ ಅವರ ಜೀವನವನ್ನ ಸಾಗಿಸುವಂತದಕ್ಕೆ ಅನುಕೂಲ ಆಗ್ತದೆ. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆ ನಾನು ಇದನ್ನ ಒತ್ತಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಹುಡುಗರ ಮೇಲೆ ಅಷ್ಟು ನಂಬಿಕೆ ಇಲ್ಲ. ನಂಬಿಕೆ ಇದೆಯಾ? ಇವತ್ತು ಉದ್ಯೋಗ ವಿಚಾರದಲ್ಲೂ ಅಷ್ಟೇ. ಮೊನ್ನೆ ನನಗೆ ವಿಸ್ಟ್ರಾನ್ ಕಂಪನಿ ಕೇಳಿದ್ದೀರಾ? ಈಗ ಅದು ಟಾಟಾ ಆಗಿದೆ, ಟಾಟಾ ಎಲೆಕ್ಟ್ರಾನಿಕ್ಸ್ ಆಗಿದೆ. ಮೊಬೈಲ್ ಫೋನ್ ಅನ್ನ ತಯಾರು ಮಾಡ್ತಕ್ಕಂಥ ಕಂಪನಿ ನರಸಾಪುರದಲ್ಲಿ ಇದೆ. ಅಲ್ಲಿ ನೋಡಿ ನನಗೆ ಹೇಳ್ತಾ ಇದ್ದಾರೆ, ಸರ್ ITI ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥ ಹೆಣ್ಮಕ್ಳು 25 ವರ್ಷದ ಒಳಗಿದ್ರೆ ನಾವು ತಗೊಂಡ್ಕೊಳ್ತೀವಿ ಅಂತ. ನಾನು ಹೇಳಿದೆ ಗಂಡು ಹುಡುಗರಿಗೆ ಆದ್ಮೇಲೆ ಅಷ್ಟು ನಂಬಿಕೆ ಇಲ್ಲ ಸರ್, ಹೆಣ್ಮಕ್ಳ ಮೇಲೆ ನಂಬಿಕೆ ಇಲ್ಲ. ಮತ್ತೊಂದು ಈಗ ಒಂದು ಅವಕಾಶ ಇದೆ. ಈಗ ನಿಮ್ಗೆ ಅದು ಅನ್ವಯಿಸಲ್ಲ, ಅದು ನಿಮ್ಗೆ ಗೊತ್ತಿರೋರು ನೀವು ಹೇಳ್ಬೋದು. ಸ್ವಲ್ಪ ಬನ್ನಿ ಈ ಕಡೆ ಕೂತ್ಕೊಂಡು ಬನ್ನಿ. ಈಗ SSLC ಕಾರಣಾಂತರದಿಂದ SSLC ಪಾಸ್ ಆಗಿ ಅಥವಾ ಫೇಲ್ ಆಗಿ ಮನೆಯಲ್ಲೇ ಉಳಿದಿರ್ತಕ್ಕಂಥ ಹೆಣ್ಮಕ್ಳು, PUC ಫೇಲ್ ಆಗಿ ಅಥವಾ ಪಾಸ್ ಆಗಿ ಮುಂದೆ ಓದಕ್ಕಾಗದೇ ಇರ್ತಕ್ಕಂಥವ್ರು, ಮತ್ತು ಉದ್ಯೋಗ ಬೇಕು, ಮನೆಯಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ, ಇವರಿಗೆ ಈಗ ಏನು ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು
ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಅಲ್ಲೇ ಇದ್ದು 1 ವರ್ಷ ಟ್ರೈನಿಂಗ್ ಕೊಡುವಂಥದ್ದಾಗುತ್ತೆ ಮತ್ತು 11,000 ರೂಪಾಯಿ ಅವರಿಗೆ ಸ್ಟೈಪಂಡ್ ಕೊಡುವಂಥದ್ದಾಗುತ್ತೆ. ಊಟ ತಿಂಡಿ ವ್ಯವಸ್ಥೆ ಅವರೇ ಕೊಡ್ತಾರೆ. ಇವೆಲ್ಲ ಮಾಡಿ 1 ವರ್ಷ ಆದ್ಮೇಲೆ ಮತ್ತೆ ಅವರಿಗೆ ಅಲ್ಲೇ ಉದ್ಯೋಗ ಸಿಗುವಂತ ಅವಕಾಶಗಳು ಹೆಚ್ಚಿರ್ತವೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ವಿಸ್ತೃತವಾದಂತಹ ಪ್ರಚಾರವನ್ನು ಮಾಡ್ತೀವಿ. ಅಲ್ಲಿ ತಮಗೆ ಗೊತ್ತಿರುವಂತವರಿಗೆ ಯಾರು ಉದ್ಯೋಗ ಬೇಕು ಅಂತಕ್ಕಂಥದ್ದು ಟ್ರೈನಿಂಗ್ ಮಾಡಲಿಕ್ಕೆ ರೆಡಿ ಇರ್ತಕ್ಕಂಥವ್ರು ಇದನ್ನ ಈ ಸೌಲಭ್ಯವನ್ನ ಪಡಿತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ. ಇದು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇನ್ನ ಉಳಿದಾಗೆ ಕೈಗಾರಿಕೆಗಳು ಈಗ 2010ನೇ ಇಸ್ವಿಯಲ್ಲಿ 1300 ಎಕರೆ ಕೈಗಾರಿಕೆಗಳನ್ನ ನಮ್ಮ ಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾನು ಗುರುತಿಸಿದೆ. ಆದ್ರೆ ಪ್ರಕ್ರಿಯೆಗಳು ಸ್ವಲ್ಪ ವಿಳಂಬ ಆಯಿತು. ಕೈವಾರದ ಭಾಗದಲ್ಲಿ ಬಂದಿರತಕ್ಕಂಥವ್ರಿಗೆ ಗೊತ್ತಿದೆ, ಮಸ್ತಾನಹಳ್ಳಿ ಕೈಗಾರಿಕಾ ಪ್ರದೇಶ ನೀವೆಲ್ಲ ನೋಡ್ತಾ ಇದ್ದೀರಾ. ಇಷ್ಟೊತ್ತಿಗಾಗಲೇ ಬಹಳಷ್ಟು ಕೈಗಾರಿಕೆಗಳಾಗಿ ಬಹಳಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳು ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳು ಆಗ್ತಾ ಇತ್ತು. ಆದರೆ ಬದಲಾದ ರಾಜಕೀಯ 10 ವರ್ಷಗಳ ವ್ಯವಸ್ಥೆಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಕಡೆ ಗಮನ ಹರಿಸದೇ ಇರತಕ್ಕಂಥ ಕಾರಣದಿಂದ ಬೇರೆ ಬೇರೆ ರೀತಿ ಗೊಂದಲ ಸೃಷ್ಟಿಯಾಗಿದೆ. ಜೊತೆಗೆ ಇಲ್ಲಿ ನಮ್ಮ ಕಣಿಶೆಟ್ಟಹಳ್ಳಿ ಸೋಮಯಾಜಹಳ್ಳಿ ಚೇಳೂರು ರಸ್ತೆಯಲ್ಲಿ ಅಲ್ಲಿ ಸುಮಾರು 800 ಎಕರೆನ ನಾವು ಗುರುತಿಸಿದ್ವಿ. ಅಲ್ಲಿ ಕೂಡ ಅದ್ರ ಗಮನ ಕೊಡ್ದಿರಾ 2 ಕಡೆ ಸುಮಾರು ಒಂದು ಕಡೆ 280-90 ಎಕರೆ, ಇನ್ನೊಂದು ಕಡೆ 280 ಎಕರೆ. ಇಷ್ಟು ಪ್ರದೇಶ ಅಧಿಕಾರಿಗಳ ಬೇಜವಾಬ್ದಾರಿ, ಚುನಾಯಿತ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಅದನ್ನ ಗುರುತಿಸುವಂತ ಕೆಲಸ ಆಗಿ ಸುಪ್ರೀಂ ಕೋರ್ಟ್ ಅದನ್ನ ಒಪ್ಕೊಂಡ್ಬಿಟ್ಟಿದೆ. ಕೈಗಾರಿಕೆ ಮಾಡುವಂತ ಜಾಗನ ಇವತ್ತು ಅರಣ್ಯ ಮಾಡೋದಕ್ಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಯಾರಿಗೆ ನಷ್ಟ ಆಯ್ತು ಯೋಚನೆ ಮಾಡಿ. ಈಗ ಸುಮಾರು 6-7 ತಿಂಗಳಿಂದ ಅದನ್ನ ಯಾವ ರೀತಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕು, ಅದನ್ನು ಬಿಡಿಸುವಂತ ಕೆಲಸ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅಷ್ಟಕ್ಕೆ ಸುಮ್ಮನೆ ಕೂತಿಲ್ಲ. ಈಗ ಕಣಿಶೆಟ್ಟಹಳ್ಳಿ ಸೋಮಯಾಜನಹಳ್ಳಿ ಕಡೆ ಈಗ ಮತ್ತಷ್ಟು ಇನ್ನೊಂದು 530 ಚಿಲ್ಲರೆ ಎಕರೆ ಗುರುತಿಸಿದೀವಿ. ಸದ್ಯದಲ್ಲೇ ಈಗ ಮೊದಲನೇ ಹಂತದಲ್ಲಿ ಒಂದು 400 ಚಿಲ್ಲರೆ ಎಕರೆಯನ್ನ ಫೈನಲ್ ನೋಟಿಫಿಕೇಶನ್ ಇನ್ನೊಂದು 15 ದಿವಸದಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಈ ಒಂದು 500 ಚಿಲ್ಲರೆ ಎಕರೆನ ಅದನ್ನ ಜಾಯಿಂಟ್ ಮೆಜರ್ಮೆಂಟ್ ಮಾಡಿ JMC ಮಾಡಿ ಅದನ್ನ ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ. ಆಗ ಸುಮಾರು ನಮ್ಮ ಹತ್ರ 1,000 ಎಕರೆ ಇಲ್ಲಿ ಸಿಗುತ್ತೆ. ಜೊತೆಗೆ ಮಸ್ತಾನಹಳ್ಳಿ ಹತ್ರ ಇನ್ನ ಹೆಚ್ಚುವರಿ ಜಾಗ ಹುಡ್ಕೊಂಡು ಬೇಡ ಹೆಚ್ಚುವರಿ ಜಾಗ ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ನಾನು ಜವಾಬ್ದಾರಿ ಚಿಂತಾಮಣಿಗೆ ಸೀಮಿತವಾಗಿಲ್ಲ. ಈಗ ಕಳೆದ 4-5 ದಿವಸಗಳ ಹಿಂದೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಏರ್ಪೋರ್ಟ್ ಇಂದ ಕೇವಲ 18 ಕಿಲೋಮೀಟರ್ನ ಅಂತರದಲ್ಲಿ 2823 ಎಕರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ವಿ. ಯಾಕಂದ್ರೆ ಇವೆಲ್ಲ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕೈಗಾರಿಕೆಗಳು ಇವೆಲ್ಲ ಬಂದಾಗ ಇವತ್ತು ತಾವು ಏನೇನು ಕೋರ್ಸ್ಗಳನ್ನ ಮಾಡ್ತೀರಾ, ನಿಮಗೆ ತಮ್ಮ ಕೋರ್ಸ್ಗೆ ಅನುಗುಣವಾಗಿ ಕೆಲಸಗಳು ಹೆಚ್ಚು ಲಭ್ಯ ಆಗ್ತಕ್ಕಂಥ ಅವಕಾಶ ಇರ್ತದೆ. ನಾವೆಲ್ಲ ಈ ಭಾಗದಲ್ಲಿ ಇರೋದ್ರಿಂದ ಹೆಚ್ಚು ಆದ್ಯತೆ ನಮ್ಮ ಭಾಗದಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಳು ಸಿಗುವಂತ ಅವಕಾಶಗಳು ಜಾಸ್ತಿ ಆಗ್ತವೆ. ಈಗಾಗಲೇ ಒಂದು ದೊಡ್ಡ ಒಂದು ಪ್ರತಿಷ್ಠಿತವಾದಂತಹ ಒಂದು ಕಂಪನಿಯವರಲ್ಲಿ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಭಾಗದಲ್ಲಿ ಒಂದು 400 ಎಕರೆ ಬೇಕು ಅಂತಿದ್ದಾರೆ. ಅದನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಬಹಳಷ್ಟು ಅವ್ರಿಗೂ ಅವಕಾಶಗಳು 4-5 ಕಡೆ ಅವರಿಗೆ ಬನ್ನಿ ಅಂತಕ್ಕಂಥ ಬೇಡಿಕೆ ಇದೆ. ನಾನೀಗ ಇಲ್ಲ ಇಲ್ಲೇ ಬರಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಜಂಗಮಕೋಟೆ ಕಡೆ ಬರಬೇಕು ಅಂತ. ಇದಾದಾಗ ಏನಾಗುತ್ತೆ, ಕೈಗಾರಿಕಾ ಅಭಿವೃದ್ಧಿ ಆದಾಗ ಇಡೀ ಕೋಲಾರ ಮತ್ತು ಏನು ವೇಮಗಲ್ಲಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶ ಆಗಿದೆ, ಅದಕ್ಕಿಂತ ಸುಮಾರು 30% ಜಾಸ್ತಿ ದೊಡ್ಡ ಜಾಗ ಇವತ್ತು ಗುರುತಿಸಿರೋದು. ಬೆಂಗಳೂರಿನ ಹಾರ್ಡ್ವೇರ್ ಪಾರ್ಕ್ ಏನು 3,000 ಎಕರೆ ಬಿಟ್ರೆ ಅತಿ ಹೆಚ್ಚಿನ ಎಕ್ಸ್ಟೆಂಟ್ ಇವತ್ತು ನಾವು ಗುರುತಿಸಿದೀವಿ. ಆ ಭಾಗದ ರೈತರು ಕೂಡ ಇವತ್ತು ಬಹಳಷ್ಟು ಜನ ಬಹಳ ಉತ್ಸಾಹದಿಂದ ಇವತ್ತು ಸರ್ಕಾರಕ್ಕೆ ಜಮೀನು ಕೊಡುವಂತದಕ್ಕೂ ರೆಡಿ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ಉತ್ತಮವಾದಂತ ಪರಿಹಾರವನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿ ಉದ್ಯೋಗ ಅವಕಾಶಗಳನ್ನ ಹೆಚ್ಚು ಮಾಡತಕ್ಕಂತ ನಿಟ್ಟಿನಲ್ಲಿ ಕೂಡ ಇವತ್ತು ನಾವು 1 ವರ್ಷದಿಂದ ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಈಗ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬಹುಶಃ 12, 13, 14 ಅಂತ ಕಾಣ್ತದೆ, ರಾಜ್ಯದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತಕ್ಕಂಥದ್ದು ಇನ್ವೆಸ್ಟ್ ಕರ್ನಾಟಕ ಅಂತಕ್ಕಂಥ ಟ್ಯಾಗ್ ಲೈನ್ ಅಲ್ಲಿ ನಾವು ಬಂಡವಾಳ ಹೂಡಿಕೆದಾರರನ್ನ ಸಮಾವೇಶವನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ
ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಭಾಗದಲ್ಲಿ ಇವತ್ತು ಬಾಗೇಪಲ್ಲಿಯಲ್ಲಿ ಕೂಡ ಒಂದು ಸುಮಾರು 650 ಎಕರೆ ನಾವು ಗುರುತಿಸುವಂತ ಕೆಲಸ ಮಾಡಿದ್ದೀವಿ. ಅದು ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ. ಈ ರೀತಿ ಸರಿಸುಮಾರು 4,000-5,000 ಎಕರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಗೌರಿಬಿದನೂರಲ್ಲಿ ಈಗಾಗಲೇ 2ನೇ ಹಂತ ಆಗಿ 3ನೇ ಹಂತದ ಜಮೀನಿದೆ. 5,000 ಎಕರೆಗಿಂತ ಹೆಚ್ಚು ಜಾಗ ಇವತ್ತು ಕೈಗಾರಿಕೆಗಳನ್ನು ಆಕರ್ಷಣೆ ಮಾಡುವಂಥದ್ದಕ್ಕೆ ಇವತ್ತು ನಾವು ಜಾಗಗಳನ್ನ ಗುರುತಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಕೈಗಾರಿಕೆಗಳು ಬಂದು ಯಾರೋ ಬಂಡವಾಳ ಹಾಕ್ತಾರೆ ಮತ್ತೊಂದಲ್ಲ. ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾವಂತರು ಇರ್ಬೋದು, ಅವಿದ್ಯಾವಂತರು ಇರ್ಬೋದು, ಮತ್ತು ಇದು ನೇರವಾಗಿ ಯಾವುದೇ ಕೈಗಾರಿಕೆ ಬಂದ್ರೆ ನೇರವಾಗಿ ನಮಗೆ ಉದ್ಯೋಗ ಸಿಗೋದ್ರ ಜೊತೆಗೆ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಅಲ್ಲಿ ಬೇರೆ ವಹಿವಾಟುಗಳು ಜಾಸ್ತಿ ಆಗ್ತವೆ. ಯಾವತ್ತು ಜನಸಂದಣಿ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೆ ಏನೋ ಬೇರೆ ಬೇರೆ ರೀತಿಯ ಒಂದು ಅಂಗಡಿ ತೆಗಿಬಹುದು, ಒಂದು ಹೋಟೆಲ್ ತೆಗಿಬಹುದು, ಬೇರೆ ಬೇರೆ ರೀತಿ ಇವತ್ತು ಹೆಣ್ಮಕ್ಳಿಗೆ ಬೇರೆ ಬೇರೆ ರೀತಿ ಕೆಲಸಗಳು ಸಿಗುವಂತ ಅವಕಾಶಗಳಾಗ್ತವೆ. ಈ ರೀತಿ ಬದುಕ್ತಕ್ಕಂಥದಕ್ಕೆ ಗೌರವಯುತವಾದಂತ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಂಗಾಗುತ್ತೆ. ಅದರಿಂದ ನಾನು ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಇವತ್ತು ಇಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಅಷ್ಟೇ ಇವತ್ತು ಒಂದು ಸರ್ಕಾರಿ ಕಾಲೇಜು ಈಗ ಹೇಳ್ತಾ ಇದ್ದಾಗಲೇ ನಮ್ಮ ಏನೋ ರಿಪೋರ್ಟ್ ಕೊಡುವಂತ ಸಂದರ್ಭದಲ್ಲಿ ಗೋಲ್ಡ್ ಮೆಡಲ್ ಮತ್ತೊಂದು ತೆಗೆದುಕೊಂಡಿರುವಂತದ್ದು. ನಾನೀಗ ಇತ್ತೀಚೆಗೆ ಒಂದು ವರ್ಷದಲ್ಲಿ ಸುಮಾರು ಒಂದು 13-14 ಕಾನ್ವೊಕೇಶನ್ಸ್ ಅಂದ್ರೆ ಘಟಿಕೋತ್ಸವ ಡಿಗ್ರಿ ಕನ್ಫರ್ಮೆಂಟ್ ಮಾಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ನಾನು ಗೌರವಾನ್ವಿತ ರಾಜ್ಯಪಾಲರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ನಾನು ಪ್ರೋ ಚಾನ್ಸಲರ್ ಆಗಿ ನಾನು ಭಾಗವಹಿಸ್ತೇನೆ. ಬಹಳ ಸಂತೋಷದ ವಿಚಾರ ಏನಂದ್ರೆ ಎಷ್ಟು ಜನಕ್ಕೆ ನಾವು ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತ ಹೇಳಿದಾಗ ನೋಡ್ತಾ ಇರ್ತೀವಿ, ನಾನು ಗವರ್ನರ್ ಅವರಿಬ್ರು ಗಮನಿಸ್ತಾ ಇರ್ತೀವಿ. 70% ಇವತ್ತು ಹೆಣ್ಮಕ್ಳಿಗೆ ನಾವು ಇವತ್ತು ಪದಕಗಳನ್ನ ಕೊಡ್ತಕ್ಕಂಥದ್ದನ್ನ ಮತ್ತು ಪರ್ಸೆಂಟೇಜ್ ಏನು ಕಾಲೇಜಿನಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಏನಿದೆ, GR ಏನಿದೆ, ಇವತ್ತು ಹೆಣ್ಮಕ್ಕಳ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ, ಉತ್ತೀರ್ಣ ಆಗ್ತಕ್ಕಂಥ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ಇವತ್ತು ವುಮನ್ ಎಂಪವರ್ಮೆಂಟ್ ಅಂತ ಹೇಳಿ ಪದೇ ಪದೇ ನಾವು ಮಾತಾಡ್ತಕ್ಕಂಥದ್ದು ಇವತ್ತು ವಿದ್ಯಾಭ್ಯಾಸ ಒಂದು ಮಾಡಿದಾಗ ಅದು ಒಂದು ಭಾಗದಲ್ಲಿ ವುಮನ್ ಎಂಪವರ್ಮೆಂಟ್ಗೆ ಸಹಕಾರಿ ಆಗಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೊಂದು ವಿಶೇಷ, ಈ ವರ್ಷ ಚಿಂತಾಮಣಿಯಲ್ಲಿ, ಆದ್ರೆ ನಿಮಗೆ ಅದು ಅನುಕೂಲ ಇಲ್ಲ, ನೀವೆಲ್ಲ ಡಿಗ್ರಿ ಕೋರ್ಸ್ ಸೇರ್ಬಿಟ್ಟಿದ್ದೀರಾ. ಚಿಂತಾಮಣಿಯಲ್ಲಿ ಬಹಳ ವರ್ಷಗಳ ನಿಮಗೆ ಗೊತ್ತಿರಬೇಕು, ಬಹಳಷ್ಟು ಜನಕ್ಕೆ ಚರಿತ್ರೆ ಗೊತ್ತಿಲ್ಲ, ನಾಲಿಗೆಗೆ ಏನು ಎಲ್ಬಿಲ್ಲ ಅಂತ ಹೇಳಿ ಏನಂದ್ರೆ ಮಾತಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ದೂರದೃಷ್ಟಿಯಿಂದ 1949-50 ಇಸ್ವಿ ನಾನು ಕೂಡ ಹುಟ್ಟಿರ್ಲಿಲ್ಲ, ಆಯ್ತಲ್ಲ. ಅಂತ ಕಾಲದಲ್ಲಿ ಚಿಂತಾಮಣಿಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಸ್ಥಾಪನೆ ಮಾಡಿದಂಥವ್ರು ನಮ್ಮ ತಾತ ಅವರು. ಇವತ್ತು ಲಕ್ಷಾಂತರ ಜನ ಇವತ್ತು ಅದರಿಂದ ಬದುಕ್ತಕ್ಕಂಥದಕ್ಕೆ ದಾರಿಯಾಗಿದೆ. 75 ವರ್ಷ ಪೂರೈಸಿದೆ ಆ ಪಾಲಿಟೆಕ್ನಿಕ್ ಕಾಲೇಜ್, ಇವತ್ತು 75 ವರ್ಷ ಪೂರೈಸಿದೆ. ನಾನು ನನ್ನ ಅದೃಷ್ಟ ಅಂತ ಭಾವಿಸ್ತೇನೆ, ಅಥವಾ ನಮ್ಮ ತಾತ ಅವರು ಏನೋ ಕನ್ಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಅದಕ್ಕೆ ಮಂತ್ರಿ ಆಗಿದ್ದೇನೆ. ಈಗ ಅದಕ್ಕೆ ಒಂದು ವಿಸ್ತೃತವಾದಂತ ಯೋಜನೆ ತಯಾರು ಮಾಡಿದ್ದೀವಿ. ಈಗಾಗಲೇ ಸುಮಾರು 16 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಅದು ಕೂಡ 1.5 ತಿಂಗಳಲ್ಲಿ ದೊಡ್ಡ ಕಟ್ಟಡ ಪ್ರಾರಂಭ ಆಗುತ್ತೆ. ಲಾಸ್ಟ್ ಅಲ್ಲೆಲ್ಲ ಬಿದ್ದೋಗ್ತಾಯಿಲ್ಲ, ಅಲ್ಲಿ ಕೂಡ ದೊಡ್ಡ ಕಟ್ಟಡ ಮಾಡ್ತಾ ಇದ್ದೀವಿ. ಮತ್ತು ಮುಂಭಾಗದಲ್ಲೂ ಕೂಡ 65 ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಇದನ್ನ ಒಂದು ಒಳ್ಳೆ ಕಾಲೇಜನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ದೊಡ್ಡ ಆಡಿಟೋರಿಯಂ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಆಗ್ಲೇ ಕೇಳ್ತಾ ಇದ್ದೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿ. ಇವರು 1,200 ಕೂತ್ಕೋಬಹುದು ಅಂದ್ರೆ ಖಂಡಿತ 1,200 ಕೂರಕ್ಕೆ ಸಾಧ್ಯನೇ ಇಲ್ಲ. ಈಗ ನನಗನ್ಸುತ್ತೆ ಒಂದು 600 ಜನ ಮಕ್ಕಳು ಕೂತಿರ್ಬೋದು ಇಲ್ಲಿ ಕಾರಿಡಾರ್ ಬಿಟ್ಟು. ಹೌದಾ ಅಲ್ವಾ? ಲೆಕ್ಕ ಹಾಕಿದ್ದೀರಾ? ಯಾರು ಚೇರ್ಸ್ ಹಾಕಿದ್ದು? ಚೇರ್ ಲೆಕ್ಕ ಸಿಕ್ಬಿಡುತ್ತೆ ಆಯ್ತಾ. ಅದರಿಂದ ಚಿಂತಾಮಣಿಯಲ್ಲಿ ದೊಡ್ಡ ಒಂದು ಆಡಿಟೋರಿಯಂ ಅವಶ್ಯಕತೆ ಇದೆ. ಇವತ್ತು ಪಾಲಿಟೆಕ್ನಿಕ್ ಅಲ್ಲೂ ನಾವು ಸುಸಜ್ಜಿತವಾದಂತಹ ಆಡಿಟೋರಿಯಂಗೆ ಆ ಒಂದು ವಿಸ್ತೃತ ಯೋಜನೆಯಲ್ಲಿ ಪ್ಲಾನ್ ಮಾಡಿದ್ದೀವಿ. ಬಹಳ ಸುಂದರವಾಗಿ ಮೂಡಿ ಬಂದಿದೆ ಡಿಸೈನು. ಅದನ್ನು ಅನುಷ್ಠಾನ ಮಾಡಿದ ಮೇಲೆ ಅದೇ ರೀತಿ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಜೊತೆಗೆ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನ, ಅದಕ್ಕೂ ಕೂಡ ಇವತ್ತು ಕೇವಲ 350 ಜನ ಕೂರುವಂತದಕ್ಕೆ ಮಾಡಿದ್ದಾರೆ. ಬಹಳ ಅವೈಜ್ಞಾನಿಕವಾಗಿದೆ. ಅದಕ್ಕೂ ಕೂಡ 9 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಸದ್ಯದಲ್ಲೇ ಅದ್ರ ಕಾಮಗಾರಿ ಪ್ರಾರಂಭ ಮಾಡ್ತೀವಿ. ಅಲ್ಲೂ ಸುಮಾರು 900 ಜನ ಕೂರುವಂತದಕ್ಕೆ ಒಂದು ಏರ್ ಕಂಡೀಷನ್ ಆಡಿಟೋರಿಯಂ ಮಾಡೋದಕ್ಕೆ ಎಲ್ಲ ರೀತಿಯ ಅನುದಾನ ಮಂಜೂರು ಮಾಡಿಸಿದ್ವಿ. ಇವೆಲ್ಲ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ಗೆ ಯಾವ ರೀತಿ ಒಂದು
ಪ್ರೊಫೆಷನಲ್ ಸ್ಟೇಜ್ ಇರಬೇಕು, ಲೈಟಿಂಗ್ ಇರಬೇಕು, ಸೌಂಡ್ ಇರಬೇಕು, ಇವೆಲ್ಲವನ್ನ ಒಳಗೊಂಡಂತೆ ಅಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸ ಆಗುತ್ತೆ. ಬಹುಶಃ ಅಲ್ಲಿ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಆವಿಷ್ಕಾರ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಅವಕಾಶಗಳನ್ನ ಮಾಡಿಕೊಡ್ತಕ್ಕಂಥದ್ದಕ್ಕೆ ಈಗೆಲ್ಲ ತಯಾರಿ ಮಾಡಿದ್ದೀವಿ. ಬಹುಶಃ ಎಲ್ಲ ಆಗುವಂಥದ್ದಕ್ಕೆ ಒಂದೂವರೆ ವರ್ಷ ಆಗ್ಬೋದು, ಎಲ್ಲ ಪೂರ್ಣ ಆಗುವಂಥದ್ದಕ್ಕೆ. ಈ ರೀತಿ ಈ ಬದಲಾವಣೆಗಳನ್ನ ತರುವಂತೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮತ್ತೊಂದು, ಇದೇ ವರ್ಷದಲ್ಲಿ ಇದೇ ಪಾಲಿಟೆಕ್ನಿಕ್ ಅಲ್ಲಿ ತಾತ್ಕಾಲಿಕವಾಗಿ 4 ಸ್ಟ್ರೀಮ್ಸ್, 4 ಸಬ್ಜೆಕ್ಟ್ಸ್ ಅಲ್ಲಿ ಇಂಜಿನಿಯರಿಂಗ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜು, ಕಾನ್ಸ್ಟಿಟ್ಯೂಂಟ್ ಕಾಲೇಜುಗೆ ಚಿಂತಾಮಣಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅಡ್ಮಿಷನ್ಸ್ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಆಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇದು ಈ 4 ವಿಷಯಗಳಲ್ಲಿ ಈ ವರ್ಷ 60 ಅಂತ ಹೇಳಿ 240 ಜನಕ್ಕೆ ಇವತ್ತು ಪ್ರವೇಶಾತಿಯನ್ನು ಒಳಗೊಂಡಂತೆ ಸದ್ಯದಲ್ಲೇ ಇದು CET ನಮ್ಮ ಕೌನ್ಸಿಲಿಂಗ್ ಪ್ರಾರಂಭ ಆಗುತ್ತೆ. ಆ ಇದರಲ್ಲಿ ಇಲ್ಲಿ ಸೇರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇರೆ ಹೊಸ ಕಟ್ಟಡ ಕಟ್ಟಲಿಕ್ಕೆ ಕನಪಲ್ಲಿ ದಾಟಿದ ಮೇಲೆ ಯಾದವ ಆಶ್ರಯ ನೋಡಿದ್ರೆ ಅದ್ರ ಎದುರುಗಡೆ ಗುಡ್ಡದಲ್ಲಿ ಕಟ್ಟುವಂಥದ್ದಕ್ಕೂ ಒಂದು ವಿಸ್ತೃತವಾದಂತಹ ಯೋಜನೆ ವಿನ್ಯಾಸವನ್ನು ಮಾಡಿಸಿದ್ವಿ. ಅದರಿಂದ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ನಾನು ಮೊನ್ನೆನೂ ಹೇಳಿದ್ದೇನೆ, ಇಲ್ಲಿರ್ತಕ್ಕಂಥ ಬೋಧಕರಿಗೆ, ನಮ್ಮ ಪ್ರಾಧ್ಯಾಪಕರಿಗೆ, ಸಹ ಪ್ರಾಧ್ಯಾಪಕರಿಗೆ ಮತ್ತು ಸಹಾಯಕ ಪ್ರಾಧ್ಯಾಪಕರೆಲ್ಲರಿಗೂ ಹೇಳ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಾಲೇಜುಗಳು ಯಾವುದೇ ರೀತಿ ಖಾಸಗಿ ಕಾಲೇಜುಗಳಕ್ಕಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ನಾವು ಮಾಡುವಂಥದ್ದಕ್ಕೆ ನಾವು ನಿಮ್ಮ ಸಲಹೆಗಳು ಕೊಡಬೇಕು. ಏನೇನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಾವು ಲಿಖಿತವಾಗಿ ನಮಗೆ ಮಾಹಿತಿ ಕೊಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಇದನ್ನ ಹಂತವಾಗಿ ನಾವು ಒಂದೊಂದು ಭಾಗದಲ್ಲಿ ಇದನ್ನ ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾರಣ ಸರ್ಕಾರಿ ಅಂದ್ರೆ ಕೇವಲ ಯಾರಿಗೆ ಹಣಕಾಸು ಇಲ್ಲ, ಯಾರಿಗೆ ಶಕ್ತಿ ಇಲ್ಲ ಅಂತಕ್ಕಂಥ ಅವ್ರಿಗೆ ಮಾತ್ರ ಸೀಮಿತವಾಗಬಾರ್ದು. ಇವತ್ತು ಬದಲಾವಣೆ ಆಗಬೇಕು. ಇವತ್ತು ಯಾವುದೇ ರೀತಿ ಸರ್ಕಾರಿ ಕಾಲೇಜುಗಳು ಖಾಸಗಿ ಕಾಲೇಜಿಗಿಂತ ಕಮ್ಮಿ ಇಲ್ಲದ ರೀತಿಯಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದರಿಂದ ಇವೆಲ್ಲ ಕ್ರಮಗಳನ್ನು ನಾನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಸಮಯ ಬಹಳಷ್ಟು ಮಾತಾಡಿದ್ದೀನಿ, ಇನ್ನ ಮಾತಾಡಿದ್ರೆ ಬಹಳಷ್ಟಿದೆ. ಆಸ್ಪತ್ರೆ ವಿಚಾರ ಇರ್ಬೋದು, ಇವೆಲ್ಲ ಬಹಳಷ್ಟು ಬದಲಾವಣೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ. ರಸ್ತೆಗಳ ವಿಚಾರ ಇರ್ಬೋದು, ಇವೆಲ್ಲ ನಿಮ್ಗೆಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ಬಸ್ ವ್ಯವಸ್ಥೆ ಕೂಡ ನಾನು ಗೆದ್ದ ನಂತರ ಸುಮಾರು 35-40 ರೂಟ್ ನಿಂತೋಗಿತ್ತು, 50ಕ್ಕಿಂತ ಹೆಚ್ಚು ರೂಟ್ ನಿಂತೋಗಿತ್ತು. ಅದೇ ವ್ಯವಸ್ಥೆ ಮಾಡಿದ್ದೀವಿ. ಬೆಂಗಳೂರಿಗೆ ಬಸ್ಸುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ದೀವಿ, ಹೊಸ ಬಸ್ಸುಗಳು ಹಾಕಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬಸ್ಸುಗಳು ಕೊಡುವಂತ ವ್ಯವಸ್ಥೆ ಆಗುತ್ತೆ. ಆದ್ರಿಂದ ನಾವೆಲ್ಲರೂ ಇವೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು ಚಿಂತಾಮಣಿ, ನೀವು ಒಂದು ಹೇಳಲಿಕ್ಕೆ ಬಯಸ್ತೇನೆ, ನಾನು ಮಂತ್ರಿ ಆದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ವುಮೆನ್ಸ್ ಫಸ್ಟ್ ಡಿಗ್ರಿ ಕಾಲೇಜನ್ನ ಹೊಸ ಕಟ್ಟಡ ಉದ್ಘಾಟನೆ ಮಾಡುವಂತ ಅವಕಾಶ ಸಿಕ್ತು. ಊರಿಂದ ಆಚೆ ಇದೆ. ಇವಾಗ ಇದಕ್ಕೂ ನಾವು 7 ಎಕರೆ ಅಲ್ಲಿ ಬೆಟ್ಟದ ಹತ್ರ ಕೊಡಿಸಿದೀವಿ, ಅದ್ರ ವಾಪಸ್ ತಗೋಣ ಅಂತಿದೀವಿ. ಯಾಕಂದ್ರೆ ಊರಿಂದ ಆಚೆ ಹೆಣ್ಮಕ್ಳು ಹೋಗೋದು ಒಳ್ಳೇದಲ್ಲ. ನಾನೀಗ ಆ ಚಿಕ್ಕಬಳ್ಳಾಪುರದಲ್ಲಿ ಅದು ಯಾರು ಮಹಾನ್ ಭಾವರ ಜಾಗ ಕೊಟ್ಟರು ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಕ್ಕಳು ಪಾಪ ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇರ್ತಾರೆ, ದಿನಾ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೂ ವಿಧಿ ಇಲ್ಲ. ಈಗ ಅದು ಕೂಡ ಸುಮಾರು 5 ಕೋಟಿ ರೂಪಾಯಿ ಅಲ್ಲಿ ಕೊಟ್ಟಿದ್ದೀವಿ. ವುಮೆನ್ಸ್ ಕಾಲೇಜಿಗೆ ಕೊಟ್ಟಿದ್ದೀವಿ, ಬಾಯ್ಸ್ ಕಾಲೇಜಿಗೆ ಒಂದು 4.5 ಕೋಟಿ ಕೊಟ್ಟಿದ್ದೀವಿ. 2 ಜಿಲ್ಲೆಯಲ್ಲಿ ಇವತ್ತು ನನಗೆ ಅವಕಾಶ ಬಂದಿದೆ. ಯಾರು ಹಿಂದೆ ಹಾಸನದವರೆಲ್ಲ ದುಡ್ಡೆಲ್ಲ ಹಾಕೊಳ್ತಾ ಇದ್ರು, ಆ ರೀತಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಇರ್ಬೋದು, ಮುಳಬಾಗಲ್ ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಮಾಲೂರು ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಬಾಗೇಪಲ್ಲಿ ಎಲ್ಲ ಕಡೆ ಇವತ್ತು ಕಾಲೇಜುಗಳಿಗೆ ಅನುದಾನಗಳನ್ನ ಮೂಲಭೂತ ಸೌಲಭ್ಯ ಸರಿ ಮಾಡಲಿಕ್ಕೆ ಅಥವಾ ಹೆಚ್ಚು ಕೊಡುವಂಥದಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ತಾವು ಬಹಳ ಪುಣ್ಯವಂತರು. ನಗರದ ಹೃದಯ ಭಾಗದಲ್ಲಿ ನಿಮಗಿದೆ. ಈಗ ಮಾತಾಡುವಂಥ ಸಂದರ್ಭದಲ್ಲಿ ಅರವಿಂದ್ ಹೇಳಿದ್ರು, ನ್ಯಾಕ್ ಕಮಿಟಿ ಅವರು ಗ್ರೌಂಡ್ ಬಗ್ಗೆ ಕೇಳ್ತಾರೆ ಅಂತ ಹೇಳಿ. ಈಗ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ಹಿಂಗಡೆ ಬೆಸ್ಕಾಂನ ಕಚೇರಿ ಇದೆ, ಗ್ರಾಮೀಣ AW ಅವರ ಕಚೇರಿ ಇದೆ, ಸೊ ಅಲ್ಲಿ ಟ್ರಾನ್ಸ್ಫಾರ್ಮರ್ ಅದು ಇದು ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಶಬ್ದ ಮಾಡ್ತಾರೆ, ಹೊಡಿತಾರೆ ಅಂತ ಹೇಳಿ ನಾನು ಈಗಾಗಲೇ ಅವ್ರಿಗೆ ಕೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು. ಕಷ್ಟ ಇದೆ, ಆದರೂ ಪ್ರಯತ್ನ ಮಾಡೋಣ. ಅದರ ಎಷ್ಟು ಜಾಗ ಇದೆ ಅಂತೇಳಿ ಅವ್ರಿಗೆ ಕೇಳಿದ್ದೀನಿ.
ಬಹುಶಃ ಅಲ್ಲಿ ಏನೇನು ವ್ಯವಸ್ಥೆಗಳಿದೆ ನೋಡೋಣ. ಅಕಸ್ಮಾತ್ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರಾರ್ಥನೆ ಇದ್ರೆ, ಆಶೀರ್ವಾದಕ್ಕಿಂತ ಪ್ರಾರ್ಥನೆ ಇದ್ರೆ ಆ ಜಾಗ ಏನಾದರೂ ಅವರಿಗೆ ಬದಲಿ ಜಾಗ ಕೊಡಲಿಕ್ಕೆ ಸಾಧ್ಯ ಆಗ್ಬೋದಾ ಅಂತಕ್ಕಂಥ ಒಂದು ಆಲೋಚನೆ ನನಗೆ ಈಗ ಬಂದಿದೆ. ಅದನ್ನ ಪ್ರಯತ್ನ ಮಾಡ್ತೀನಿ, ಆದರೆ ಎಷ್ಟೊಂದು ಯಶಸ್ವಿ ಆಗುತ್ತೆ ಗೊತ್ತಿಲ್ಲ. ಅದನ್ನು ಇಲ್ಲಿ ಸೇರಿಸಿದಾಗ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಆದಾಗ ಏನು ಇವತ್ತು ನಮಗೆ ಕೊಠಡಿಗಳ ಒಂದು ಅವಶ್ಯಕತೆ ಹೆಚ್ಚು ಆದಂತಹ ಸಂದರ್ಭದಲ್ಲಿ ಹೊಸ ಹೊಸ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಏನೇನು ನಮಗೆ ಕೊರತೆಗಳು ಬರ್ಬೋದು, ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಅವಕಾಶ ಆಗ್ಬೋದು ಅಂತಕ್ಕಂಥ ಆಲೋಚನೆ ಇದೆ. ಇಲ್ಲ, ನಾನು ಇನ್ನೊಂದು ಆಲೋಚನೆ ಮಾಡಿದ್ದೆ, ಇದನ್ನ ಹಂಗೆ ಬೇಲ್ಗಡೆ ಬಾಯ್ಸ್ ಕಾಲೇಜ್ಗೆ ಲಿಂಕ್ ಮಾಡಿ ಒಂದು 2 ಫ್ಲೋರ್ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡಿದ್ದೆ. ಇಲ್ಲಿಂದ ಅಲ್ಲಿಗೆ ಬ್ರಿಡ್ಜ್ ಮಾಡಿಬಿಟ್ಟು ಈ ಬಿಲ್ಡಿಂಗ್ ಇಂದ ಹತ್ರ ಇದೆಯಲ್ವಾ, ಬ್ರಿಡ್ಜ್ ಮಾಡ್ಬೋದಲ್ವಾ, ಸ್ಕೈ ವಾಕ್ ತರ ಮಾಡ್ಬೋದಲ್ವಾ? ಅವ್ರಿಗೂ ನಿಮ್ಗೆ ಕನೆಕ್ಷನ್ ಇರಲ್ಲ ಮರಿ, ಮೇಲೇನೆ ಇರ್ತೀರ ನೀವು, ಮೇಲೆ ಇವೆಲ್ಲ ಆಲೋಚನೆಗಳಿತ್ತು. ಇನ್ನೊಂದು ಆಲೋಚನೆ ಬಂತು, ಅಲ್ಲಿ ಸಂಖ್ಯೆ ಕಮ್ಮಿ ಇದೆ, ಅವ್ರನ್ನೆತ್ತಿ ಇಲ್ಲಿ ಹಾಕ್ಬಿಟ್ಟು ನಿಮ್ಮನ್ನ ಹಾಕ್ಬೋಣ ಅಂತಿತ್ತು. ಇಲ್ಲ ಮರಿ, ಈಗ ಕೇಳಿಲಿ, ಈಗ ನಮಗೆ ಸ್ಥಳಾವಕಾಶ ಬೇಕು. ಈಗ ನೀವು 2,000 ಜನ ಮಕ್ಕಳಿದ್ದೀರ, ಅಲ್ಲಿ ಕೇವಲ 800, 700, 825 ಜನ ಇದ್ದಾರೆ, ಹೌದಲ್ವಾ? ಅಲ್ಲೂ ಕೆಲವರು ಹೆಣ್ಮಕ್ಳು ಇದಾರೆ ಅಲ್ವಾ? ಅವರು ಸುಟ್ಟು ಬಿಟ್ಟು ಹಾಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿ, ನಾನು ನೋಡಿದೆ ಮೊನ್ನೆ. ಈಗ ಅಲ್ಲಿ ಹೋದ ವರ್ಷ ಸುಮಾರು 5 ಎಕ್ಸ್ಟ್ರಾ ಕೋರ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಇಲ್ಲಿಕ್ಕಿಂತ ಇಲ್ಲಿ ಬರೀ ಒಂದು BCA ಮಾತ್ರ ಕೊಟ್ಟಿದ್ದು, ಅಲ್ಲಿ ಕೇಳಿದ್ದು ಅದು ನಾವು ಅಲ್ಲಿ ಬೇರೆ ಕೋರ್ಸಸ್ ಜಾಸ್ತಿ ಕೊಟ್ಟಿದ್ದೀವಿ. ಈ ವರ್ಷ ಲಾಜಿಸ್ಟಿಕ್ಸ್ ಸ್ಟಾರ್ಟ್ ಆಗಿದೆ. ಅದರಿಂದ ಈ ರೀತಿ ಏನೇನೋ ನಾವು ಕೆಲವು ಕಾಲಕ್ಕೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಇರ್ತಕ್ಕಂಥ ಇತಿಮಿತಿ ಒಳಗೆ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಅದರಿಂದ ಏನೇ ಆಗಲಿ, ಈಗ ಸದ್ಯಕ್ಕೆ ಇಲ್ಲಿ ಏನು ನಾವು ಮಾಡಬೇಕು ಅಂತಿದ್ದೀವಿ ಅದು ಪೂರ್ಣ ಆಗಲಿ, ಆಮೇಲೆ ನೋಡೋಣ. ಅಷ್ಟೊಂದಿಗೆ ನೀವೆಲ್ಲ ಪಾಸಾಗಿ ಹೊರಟೋಗಿರ್ತೀರ. ಅದರಿಂದ ಇವತ್ತು ನನಗೆ ಇಲ್ಲಿ ಬಂದು ಈ ಥರ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನಗೆ ನಿಮ್ಮ ಪ್ರಾಂಶುಪಾಲರು ಮತ್ತು ಇತರ ಎಲ್ಲರೂ ಬಂದು ನನಗೆ ವಿನಂತಿ ಮಾಡಿಕೊಂಡ್ರು. ನಾನು ಆಯಿತು ಬರ್ತೀನಿ, ತಮ್ಮನ್ನೆಲ್ಲ ನೋಡ್ದಂಗೆ ಆಗ್ತದೆ. ನಾನು ತಮ್ಮೆಲ್ಲರೂ ಇಷ್ಟೇ ಕೇಳ್ಕೊಳ್ಳೋದು, ತಾವೆಲ್ಲ ಭವಿಷ್ಯತ್ತು, ಇವತ್ತು ನಮ್ಮ ದೇಶದ ಭವಿಷ್ಯತ್ತು. ಇವತ್ತು ರಾಜಕಾರಣಗಳು ಭಾಳಷ್ಟು ಇರ್ತವೆ. ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ, ಇವತ್ತು ಜಾತಿ ಧರ್ಮದ ಮತ್ತೊಂದು ಇವೆಲ್ಲ ಹೆಸರುಗಳಲ್ಲಿ ಸಮಾಜವನ್ನು ಒಡಿತಕ್ಕಂಥ ಒಂದು ಕೆಲಸ ಆಗ್ತದೆ. ಇವತ್ತು ಇಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹಿಂದೂಗಳು, ಮುಸಲ್ಮಾನರು, ಬೌದ್ಧರು, ಕ್ರಿಸ್ತರು, ಜೈನರು, ಸಿಖ್ಖರು ಎಲ್ಲರೂ ಒಟ್ಟಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮದು ಜಾತ್ಯತೀತ ರಾಷ್ಟ್ರವಾಗಿರ್ತಕ್ಕಂಥದ್ರಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಜನರ ಬದುಕಿನಲ್ಲಿ ಬದಲಾವಣೆಗಳು ತರ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗಬೇಕು. ಆದರೆ ಜನರನ್ನ ಮಾನಸಿಕವಾಗಿ ಒಡಿತಕ್ಕಂಥ ಕೆಲಸವನ್ನ ನಾವು ಯಾರು ರಾಜಕಾರಣದಲ್ಲಿ ಮಾಡಬಾರ್ದು. ಇವತ್ತು ನಮಗೆ ಉದ್ಯೋಗ ಅವಕಾಶಗಳು ಸಿಗಬೇಕು, ಗೌರವಯುತವಾಗಿ ಬದುಕ್ತಕ್ಕಂಥ ಅವಕಾಶಗಳಾಗಬೇಕು. ನಾವು ನಾಳೆ ಬೆಳಗ್ಗೆ ಈ ದೇಶವನ್ನು ಕಟ್ಟತಕ್ಕಂಥದ್ದಕ್ಕೆ ನಮ್ಮ ಪಾಲ್ದಾರಿಕೆ ಇರಬೇಕು. ಈ ರೀತಿಯಾದ ಆಲೋಚನೆಗಳು, ಚಿಂತನೆಗಳನ್ನ ನಾವು ಮಕ್ಕಳಲ್ಲಿ ಹೇಳಬೇಕಾಗುತ್ತೆ, ಮಕ್ಕಳಲ್ಲಿ ರೂಢಿಸ್ಕೊಳ್ತಕ್ಕಂಥದ್ದು ಆಗ್ಬೇಕಾಗುತ್ತೆ. ಇವತ್ತು ಬೇರೆ ಬೇರೆ ಅನವಶ್ಯಕ ವಿಚಾರಗಳು ಇವೆಲ್ಲ ನಾವಿವತ್ತು ಜನರ ಮನಸ್ಸಲ್ಲಿ ತುಂಬತಕ್ಕಂಥದ್ದು. ಇವತ್ತು ಸ್ನೇಹ ಭಾವದಿಂದ ನಾವು ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರ ಜೊತೆ ಅನ್ಯೋನ್ಯವಾಗಿ ಇರ್ತಕ್ಕಂಥ ಮನಸ್ಸುಗಳನ್ನ ಇವತ್ತು ಬೇರೆ ರೀತಿಯಲ್ಲಿ ಅದನ್ನ ಏನೋ ಡೈವರ್ಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಗಳು, ಪ್ರಚೋದನೆಗಳು ಇವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ತಾವು ಕಿವಿ ಕೊಡಬೇಡಿ. ತಮಗೆ ಮುಂದೆ ತಮ್ಮ 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 ಪೋಷಕರು ಇವತ್ತು ಕಷ್ಟಪಟ್ಟು ನಾನಾ ರೀತಿ ಅವರ ಶ್ರಮದ ಫಲ ಇವತ್ತು ನಿಮ್ಮನ್ನ ಇಲ್ಲಿ ಬಂದು ನಿಲ್ಲಿಸಿದೆ. ಮುಂದೆ ನಿಮ್ಮ ಮೇಲೆ ಅವರು ಬಹಳಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ. ನಾವು ಅವರ ಕನಸುಗಳನ್ನ ನೆರವೇರಿಸತಕ್ಕಂಥ ರೀತಿಯಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ನಡವಳಿಕೆ ಇರಬೇಕು ವಿನ ಕೇವಲ ಯಾವುದೋ ವೈಯಕ್ತಿಕ ಲಾಭಕ್ಕೆ, ಮತ್ತೊಂದು ಲಾಭಕ್ಕೆ ಅವ್ರು ಹೇಳ್ತಾ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಅದರಿಂದ ತಾವು ಅದನ್ನೆಲ್ಲ ಮೈಗೂಡಿಸ್ಕೊಂಡು ಯಾರು ಇವತ್ತು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರ್ತಾರೆ, ಜನರ ಬದುಕಿನಲ್ಲಿ ಒಂದು ಬದಲಾವಣೆ ಒಂದು ಕಾಣುವಂಥ ರೀತಿಯಲ್ಲಿ ಇವತ್ತು ಮಾತಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಕೆಲಸ ಮಾಡಿ ತೋರಿಸ್ತಕ್ಕಂಥವರ ಸಂಖ್ಯೆ ಬಹಳಷ್ಟು ಕಮ್ಮಿ ಇದೆ. ಇವತ್ತು ಸ್ವಾತಂತ್ರ್ಯ ಬಂದಾಗಿನಿಂದ ಬಹಳಷ್ಟು ಜನ ಈ ದೇಶವನ್ನ ಸದೃಢವಾಗಿ ಕಟ್ಟತಕ್ಕಂಥದ್ದಕ್ಕೆ
ಅವ್ರದೇ ಆದಂತಹ ಯೋಜನೆಗಳು ಕಾರ್ಯಕ್ರಮಗಳು ಹಾಕೊಂಡು ಇವತ್ತು ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ನಾವು ಏಕಾಏಕಿ ನಾವು ವಿಮಾನದಲ್ಲಿ ಹಾರಾಟ ಮಾಡ್ತಕ್ಕಂಥದ್ದು ಆಗಲಿಲ್ಲ. ಹಂತವಾಗಿ ನಾವು ವಿಮಾನದಲ್ಲಿ ಹಾರಾಟ ಮಾಡೋದು, ಇವತ್ತು ಬಾಹ್ಯಾಕಾಶಕ್ಕೆ ಹೋಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಕೆಲವರು ಹೇಳುವಂಥದ್ದು ಕೇವಲ ಅವರು ಬಂದ ಮೇಲೆ ಬದಲಾವಣೆಗಳು ಆಯ್ತು ಅಂತಕ್ಕಂಥದ್ದು ಬಿಂಬಿಸ್ತಕ್ಕಂಥದ್ದು. ಯಾಕಂದ್ರೆ ನೀವೆಲ್ಲ ಇತ್ತೀಚೆಗೆ 20 ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥವ್ರು. ಆದ್ರೆ ಭಾರತದ ಭವ್ಯವಾದಂತ ಒಂದು ಚರಿತ್ರೆಯನ್ನ ಯಾರು ತ್ಯಾಗ ಮಾಡಿದ್ದಾರೆ ಈ ದೇಶಕ್ಕಾಗಿ, ಯಾರು ಬಲಿದಾನಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿ ನಮ್ಮ ದೇಶ ಹಂತವಾಗಿ ಬದಲಾವಣೆ ಕಂಡಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡಾಗ ಪ್ರತಿಯೊಬ್ಬರ ಒಂದು ಕೊಡುಗೆ ಬಹಳಷ್ಟು ಮಟ್ಟಕ್ಕಿದೆ. ಅದರಿಂದ ದಯವಿಟ್ಟು ಈ ವಿಚಾರಗಳಲ್ಲಿ ತಾವು ಹೆಚ್ಚಾಗಿ ತಮ್ಮ ಬುದ್ಧಿವಂತಿಕೆಯನ್ನ, ತಮ್ಮ ಒಂದು ವಿವೇಚನೆಯ ಶಕ್ತಿಯನ್ನ ಏನಿವತ್ತು ತಾವು ಈ ಒಂದು ಕಾಲದಲ್ಲಿ 3 ವರ್ಷಗಳಲ್ಲಿ ತಾವು ಮೈಗೂಡಿಸ್ಕೊಳ್ತೀರಾ, ಅದನ್ನ ಗಮನದಲ್ಲಿಟ್ಕೊಂಡು ತಮ್ಮ ಜೀವನವನ್ನ ಮುಂದೆ ಕೊಂಡೊಯ್ಬೇಕು, ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ದಾರಿಯನ್ನ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮಗೆಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.